ಕೃಷ್ಣ ಪ್ರಜ್ಞೆ ಜೀವನಕ್ಕೆ, ಮನೆಗೆ, ಹಸಿವಿಗೆ, ಕರ್ಮಕ್ಕೆ ಬಂದ್ರೆ ಏನಾಗುತ್ತೆ? ಇದು ನಮ್ಮ ಗ್ರೂಪಲ್ಲಿ ನಾನು ಕೇಳಿದ ಕ್ವಶನ್ನೇ ಇದು. ಸೊ ಕೃಷ್ಣ ಪ್ರಜ್ಞೆ ಜೀವನಕ್ಕೆ ಬಂದ್ರೆ ಏನಾಗುತ್ತೆ? ಏನಾಗ್ಬೋದು? ಎನಿ ಆನ್ಸರ್? ಅದಕ್ಕಿಂತ ಮುಂಚೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೃಷ್ಣ ಪ್ರಜ್ಞೆ ಅಂದ್ರೆ ಅದು ಒಂದು ಥೇರಿ ಅಲ್ಲ, ಆಕ್ಚುಲಿ ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಕೃಷ್ಣ ಪ್ರಜ್ಞೆ ಅಂತಂದ್ರೆ ಇದೊಂದು ಲೈಫ್ ಸ್ಟೈಲ್. ಜಸ್ಟ್ ಲೈಕ್ ಸುಧಾಮ, ಅವನು ಬಡವ ಆಗಿದ್ರು ಕೂಡ ಅವನಿಗೇನು ಬೇಜಾರಿಲ್ಲ. ಇದು ಕೃಷ್ಣ ಪ್ರಜ್ಞೆ. ಜಸ್ಟ್ ಲೈಕ್ ಪ್ರಹ್ಲಾದ ಮಹಾರಾಜ, ಅವನಿಗೆ ಅವನಪ್ಪ ಏನೆಲ್ಲ ತೊಂದರೆ ಕೊಡ್ತಾ ಇದ್ರು ಕೂಡ ಏನಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ? ಜಸ್ಟ್ ಅವ್ನು ಭಕ್ತಿ ಮಾಡ್ತಿದ್ದಾನೆ ಅಂತ ತೊಂದರೆ ಕೊಡ್ತಾ ಇದ್ದಾನೆ, ಸಾಯಿಸ್ಲಿಕ್ಕೆ ಹೋಗ್ತಿದ್ದಾನೆ ಅಂತ ಅಂದ್ರೂ ಕೂಡ ಪ್ರಹ್ಲಾದ ಮಹಾರಾಜ ಹೇಳ್ತಾನೆ ನನಗೇನು ದುಃಖ ಇಲ್ಲ ಅಂತ. ಇದು ಕೃಷ್ಣ ಪ್ರಜ್ಞೆ ಅಂತಂದ್ರೆ ಯಾವ ಸ್ಥಿತಿನಲ್ಲೂ ಕೂಡ ಕೃಷ್ಣನ ಜೊತೆ ಪ್ರೀತಿಯಿಂದ, ಲವ್ ಇಂದ, ಮತ್ತೆ ಏನು ಭಕ್ತಿಯಿಂದ ಇರೋದು, ಅದು ಕೃಷ್ಣ ಪ್ರಜ್ಞೆ. ಸೊ ಈ ಕೃಷ್ಣ ಪ್ರಜ್ಞೆದು ಕ್ವಶನ್ ಏನು? ಕೃಷ್ಣ ಪ್ರಜ್ಞೆ ಜೀವನಕ್ಕೆ ಬಂದ್ರೆ ಏನಾಗುತ್ತೆ? ಜೀವನಕ್ಕೆ ಬಂದ್ರೆ ನಾವೇನಾಗ್ತೀವಿ? ಭಕ್ತರಾಗ್ತೀವಿ. ಪ್ರಹ್ಲಾದ್ ಮಹಾರಾಜರಂತ ಭಕ್ತರಾಗ್ತೀವಿ, ಅರ್ಜುನ್ ಅಂತ ಭಕ್ತರಾಗ್ತೀವಿ. ಮತ್ತೆ ನಮ್ಮ ಜೀವನ ಆಕ್ಚುಲಿ ಸಾರ್ಥಕ ಆಗುತ್ತೆ. ಯಾಕಂತಂದ್ರೆ ನಾವು ಕೃಷ್ಣ ಹೇಗೆ ಅಂತಂದ್ರೆ ಒಂದು ಸಮುದ್ರ ಇದ್ದ ಹಾಗೆ, ನಾವು ಹೇಗೆ ಅಂತ ಅಂದ್ರೆ ಆ ಸಮುದ್ರದ ಹನಿ ಇದ್ದ ಹಾಗೆ. ಸೊ ಕೃಷ್ಣನಿಗೂ ನಮಗೂ ಏನ್ ಸಂಬಂಧ? ಸಮುದ್ರ ಮತ್ತೆ ಹನಿಗೆ ಏನ್ ಸಂಬಂಧ ಇದೆ? ಆ ಸಂಬಂಧ. ಸೊ ಈ ಹನಿ ಸಮುದ್ರ ಜೊತೆದಲ್ಲಿ ಇದ್ರೆ ಮಾತ್ರ ಅದು ಆಕ್ಚುಲಿ ಸಂತೋಷವಾಗಿರೋದು. ಜಸ್ಟ್ ಲೈಕ್ ಮೀನು ನೀರಿನಲ್ಲಿ ಇದ್ರೆ ಹೇಗೆ ಸಂತೋಷವಾಗಿರುತ್ತೆ, ಅದೇ ರೀತಿನಲ್ಲಿ ನಾವು ಕೃಷ್ಣನ ಜೊತೆ ಇದ್ರೆ ಸಂತೋಷವಾಗಿರ್ತೀವಿ. ಯಾಕಂತಂದ್ರೆ ಅದು ನಮ್ದು ಏನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಕರಿತೀವಿ, ಅದು ನಮ್ಮ ಏನು ಅಸ್ತಿತ್ವ. ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ, ಆಕ್ಚುಲಿ ನಮ್ದು ಸ್ಪೆಕ್ಟ್ ಇದೆಯಲ್ಲ, ಈ ಸ್ಪೆಕ್ಟಿಂದ ಒಂದು ನಟ್ ಆಕ್ಚುಲಿ ಬಿದ್ದ್ಬಿಡ್ತು. ಸೊ ಈ ನಟ್ ಎಷ್ಟು ಇಂಪಾರ್ಟೆಂಟು ಈ ಸ್ಪೆಕ್ಟಿಗೆ ಅಂತ ಅಂದ್ರೆ, ಇದು ಮತ್ತೆ ನಾನು ಇಡೀ ಮನೆಯೆಲ್ಲ ಹುಡುಕಿದ್ರೆ ಈ ತರದ್ದೇ ನಟ್ ನನಗೆ ಸಿಗೋದಿಲ್ಲ. ಸೊ ಇದು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಈ ನಟ್ಟು ಬಿದ್ದೋಗ್ಬಿಟ್ರೆ ಆ ನಟ್ಟಿಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಆದ್ರೆ ಈ ನಟ್ ಏನಿದೆ ಅದು ಈ ಸ್ಪೆಕ್ಟ್ ಒಳಗಡೆ ಇರೋ ತನಕ ಅದಕ್ಕೆ ತುಂಬಾನೇ ವ್ಯಾಲ್ಯೂ. ಅದೇ ರೀತಿನಲ್ಲಿ ಪ್ರಭುಪಾದರು ಹೇಳ್ತಾರೆ, ಭಕ್ತಿ ವೇದಾಂತ ಪ್ರಭುಪಾದರು, ನಾವು ಎಲ್ಲಿ ತನಕ ಕೃಷ್ಣನ್ ಜೊತೆ ಇರ್ತೀವಿ ಅಲ್ಲಿ ತನಕ ನಮಗೆ ಹೈಯೆಸ್ಟ್ ವ್ಯಾಲ್ಯೂ ಅಂತೆ. ನಾವೇನಾದ್ರೂ ಕೃಷ್ಣನಿಂದ ಕಳ್ಸ್ಕೊಂಡು ಹೋಗ್ಬಿಟ್ವಿ ಅಂತ ಅಂದ್ರೆ ಈ ನಟ್ಟಿಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲಲ್ಲ, ಅದೇ ರೀತಿ ನಮ್ಮ ಲೈಫಿಗೆ ಯಾವುದೇ ವ್ಯಾಲ್ಯೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಮ್ಗೆ ಮೊನ್ನೆ ಒಂದು ಶ್ಲೋಕ ಬಂತಲ್ಲ, ಯಜ್ಞಶಿಷ್ಟ ಶಿಣಾಸಂತೋ ಅಂತ, ಮೊನ್ನೆ ಶ್ಲೋಕ ಅನ್ಕೋತೀನಿ. ಅದ್ರಲ್ಲಿ ಏನ್ ಹೇಳ್ತಾ ಇರೋದು? ಕೃಷ್ಣ ಅಂದ್ರೆ ಎಲ್ಲದನ್ನು ನೀನೇನೆಲ್ಲ ಏನು ತಿಂತಾ ಇದೀಯಾ ಅದನ್ನ ನನಗೆ ಆಫರ್ ಮಾಡು, ದೆನ್ ಓನ್ಲಿ ನೀನೇನು ಸಿನ್ಫುಲ್ ಲೈಫ್ ಇಂದ ಹೊರಗೆ ಬರ್ತೀಯಾ, ಪಾಪದ ಲೈಫ್ ಇಂದ ಹೊರಗೆ ಬರ್ತೀಯಾ ಅಂತ. ಸೊ ಅದು ಒಂದು ಯಜ್ಞ ಆಗತ್ತೆ ಅಂತ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಜೀವನಕ್ಕೆ ಬಂದ್ರೆ ಅದ್ಭುತ ವ್ಯಕ್ತಿಗಳಾಗ್ತೀವಿ ಮತ್ತೆ ಭಕ್ತರಾಗ್ತೀವಿ. ಅದ್ಭುತ ವ್ಯಕ್ತಿ ಅದ್ಭುತ ವ್ಯಕ್ತಿ ಅಂತ ಅಂದ್ರೇನೆ ಭಕ್ತ. ಯಾಕಂತಂದ್ರೆ ಅವನಿಗೆ ಎಲ್ಲ ಜೀವ ಚರಾಚರಗಳನ್ನು ಹೇಗ್ ನೋಡ್ತಾನೆ ಅಂತಂದ್ರೆ ಒಂದು ಆತ್ಮದ ರೂಪದಲ್ಲಿ ನೋಡ್ತಾನೆ, ಮತ್ತೆ ಆ ಆತ್ಮ ಪರಮಾತ್ಮನಿಗೆ ಯಾವ ರೀತಿ ಕನೆಕ್ಷನ್ ಇದೆ ಅಂತ ನೋಡ್ತಾನೆ. ಹಾಗೆ ಕೃಷ್ಣ ಹೇಳೋ ರೀತಿಯಲ್ಲಿ ವಸುದೈವ ಕುಟುಂಬಕಂ ಅಂತಂದ್ರೆ ಇಡೀ ವರ್ಲ್ಡ್ ಏನಿದೆ ಅದನ್ನ ಒಂದ್ ಫ್ಯಾಮಿಲಿ ತರ ನೋಡ್ತಾನೆ. ಇವಾಗ ನೋಡ್ಬೋದು, ನಾವು ಇಂಡಿಯಾದಲ್ಲಿ ಇದೀವಿ ಅಂತಂದ್ರೆ ಪಾಕಿಸ್ತಾನನ ದ್ವೇಷ ಮಾಡ್ತೀವಿ, ಇಲ್ಲಾಂತಂದ್ರೆ ಇನ್ನೊಂದು ದೇಶನ ದ್ವೇಷ ಮಾಡ್ತೀವಿ, ಮತ್ತೊಂದು ದೇಶನ ದ್ವೇಷ ಮಾಡ್ತೀವಿ. ಆದ್ರೆ ನಾವು ಕಂಪ್ಲೀಟ್ ಆಗಿ ನೋಡಿದ್ರೆ ಇಡೀ ಅರ್ತ್ ಏನಿದೆ, ಇಡೀ ಭೂಮಿ ಏನಿದೆ ಅದು ಕೃಷ್ಣನದ್ದು. ಇಡೀ ಸೌರಮಂಡಲ ಏನಿದೆ ಅದು ಕೃಷ್ಣನದ್ದು. ಇಡೀ ವಿಶ್ವ ಏನಿದೆ ಅದು ಕೃಷ್ಣನದ್ದು. ಸೊ ಇದು ಎಲ್ಲದ್ದು ಕಂಪ್ಲೀಟ್ ಆಗಿ ವಸುದೈವ ಕುಟುಂಬಕಂ. ಮತ್ತೆ ನಾವೇನ್ ಮಾಡ್ತೀವಿ? ಒಂದು ಪ್ರಾಣಿನ ಏನು ಮನೇಲಿ ಇಟ್ಕೊಂಡು ಸಾಕ್ತಿವಿ, ಇನ್ನೊಂದು ಪ್ರಾಣಿನ ಕಡ್ದು ತಿಂತೀವಿ. ಸೊ ಇದು ವಸುದೈವ ಕುಟುಂಬಕಂ ಆಗೋದಿಲ್ಲ. ಯಾಕಂತಂದ್ರೆ ಒಂದು ಪ್ರಾಣಿಗೆ ನಾವು ಹಿಂಸೆ ಕೊಡ್ತಾ ಇದೀವಿ, ಇನ್ನೊಂದು ಪ್ರಾಣಿಗೆ ನಾವು ಏನು ತುಂಬಾ ಮುದ್ದು ಮಾಡ್ತಾ ಇದೀವಿ. ಸೊ ಇದು ಆಗೋದಿಲ್ಲ. ಆದ್ರೆ ಭಕ್ತ ಹೇಗ್ ನೋಡ್ತಾನೆ ಅಂತಂದ್ರೆ ಎಲ್ಲಾ ಪ್ರಾಣಿಗಳನ್ನು ಸಹ, ಎಲ್ಲಾ ಮನುಷ್ಯನ್ನೂ ಸಹ, ಎಲ್ಲಾ ಏನು ಜೀವ ಚರಾಚರಗಳೇನಿದಾವೆ ಎಲ್ಲವನ್ನೂ ಕೂಡ ಅವನು ಸಮನಾಗಿ ನೋಡ್ತಾನೆ. ಹಾಗಾಗಿ ಭಕ್ತನೇ ಅದ್ಭುತ ವ್ಯಕ್ತಿ. ಆಕ್ಚುಲಿ ಹೀಗಿರ್ಬೇಕು ಅವನು ಭಕ್ತ. ಏನು ಕೃಷ್ಣ ಹೇಳ್ತಾರಲ್ಲ, ಇದು 20-30 ಶ್ಲೋಕಗಳು ಡಿಸ್ಕಸ್ ಮಾಡಿದ್ವಿ, ಕೃಷ್ಣ ನನ್ನ ಭಕ್ತ ಹೇಗಿರ್ತಾನೆ ಅಂತ ಹೇಳಿದ್ದು. ಸೊ ನೆಕ್ಸ್ಟ್ ಏನು ಕೃಷ್ಣ ಪ್ರಜ್ಞೆ ಮನೆಗೆ ಬಂದ್ರೆ ಏನಾಗುತ್ತೆ? ಕೃಷ್ಣ ಪ್ರಜ್ಞೆ ಮನೆಗೆ ಬಂದ್ರೆ ಏನಾಗುತ್ತೆ? ಟೆಂಪಲ್ ಆಗುತ್ತೆ ಮನೆ. ಇಡೀ ಮನೆನೇ ಒಂದು ದೇವಾಲಯ ಆಗುತ್ತೆ, ಮಂದಿರ ಆಗುತ್ತೆ. ಅದೇ ಕೆಲಸನ ಆಕ್ಚುಲಿ ಆಚಾರ್ಯರೆಲ್ಲ ಮಾಡಿದ್ದು. ಬರೀ ನೀವ್ ಯಾಕೆ ಟೆಂಪಲ್ಗೆ ಬರ್ತೀರಾ, ನಿಮ್ಮ ಮನೆನೇ ಟೆಂಪಲ್ ಮಾಡಿ ಅಂತ ನಮಗೆ ಇದನ್ನೆಲ್ಲ ಕೊಟ್ಟಿರೋದು. ಅದು ಮೇನ್ಲಿ ಮಾಡಿದ್ದು ನಮ್ಗೆ ಈಗ ಬಂದಂತಹ ಶ್ರೀಲ ಪ್ರಭುಪಾದರು. ನೆಕ್ಸ್ಟ್ ಹಸಿವಿಗೆ ಬಂದ್ರೆ ಏನಾಗುತ್ತೆ? ಹಸಿವಿಗೆ ಬಂದ್ರೆ ಕೃಷ್ಣ ಪ್ರಜ್ಞೆ ಉಪವಾಸ ಆಗುತ್ತೆ. ಕರ್ಮಕ್ಕೆ ಬಂದ್ರೆ ಏನಾಗುತ್ತೆ? ಕರ್ಮಯೋಗ ಆಗುತ್ತೆ. ಸೂಪರ್ ಕ್ವಶನ್. ಓಕೆ, ಇಲ್ಲಿ ವಂಡರ್ಫುಲ್ ಕ್ವಶನ್ ಇದೆ. ಯಜ್ಞಕ್ಕೆ ಅರ್ಪಿಸದೆ ಆಹಾರ ಸೇವಿಸುವುದರಿಂದ ಏನಾಗುತ್ತದೆ? ಯಜ್ಞಕ್ಕೆ ನಾವು ಅರ್ಪಿಸದೆ ಅಂದ್ರೆ, ಯಜ್ಞಕ್ಕೆ ಅರ್ಪಿಸದೆ ಅಂತಂದ್ರೆ ನಾವು ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸದೆ ಆಹಾರ ಸೇವಿಸಿದ್ರೆ ಏನಾಗುತ್ತೆ? ಅದೇನಾಗುತ್ತೆ? ಅದರಲ್ಲಿ ಸಿನ್ ಇರುತ್ತೆ ಅಂತಂದ್ರೆ ಪಾಪ. ಏನಕ್ಕೆ ಪಾಪ ಇರುತ್ತೆ?
ನಾವು ಏನು ಕೂಡ ಗ್ರಾಟಿಟ್ಯೂಡ್ ತೋರಿಸ್ತಾ ಇಲ್ಲ. ಏನಕ್ಕೆ ತೋರಿಸ್ತಾ ಇಲ್ಲ? ಯಾಕಂತಂದ್ರೆ ನಾವು ಭಗವಂತನ ಕಂಪ್ಲೀಟ್ ಆಗಿ ಮರೆತು ಬಿಟ್ಟಿದೀವಿ. ಆಕ್ಚುಲಿ ವಂಡರ್ಫುಲ್. ಆಕ್ಚುಲಿ ಒಬ್ರು ಭಕ್ತ ಹೇಳ್ತಾ ಇದ್ರು, ಗ್ರೇಟೆಸ್ಟ್ ಸಿನ್ ಅಂತ ಅಂದ್ರೆ ಇಡೀ ಪ್ರಪಂಚದಲ್ಲೇ ಏನಾದ್ರೂ ಒಂದು ದೊಡ್ಡ ಪಾಪ ಏನಿದೆ ಅಂತ ಅಂದ್ರೆ ಕೃಷ್ಣನನ್ನ ನಾವು ಮರೆಯೋದೇ ಒಂದು ದೊಡ್ಡ ಪಾಪ ಅಂತೆ. ಯಾಕಂತಂದ್ರೆ ನಾವು ಕೃಷ್ಣನನ್ನ ಮರ್ತಾಗ ಬೇರೆ ಎಲ್ಲ ಪಾಪಗಳನ್ನ ಮಾಡಬೇಕು ಅನ್ನೋ ಪಾಪ ಬುದ್ಧಿ ನಮಗೆ ಬರುತ್ತೆ. ಎಲ್ಲಿ ತನಕ ಕೃಷ್ಣ ನಮ್ಮ ನೆನಪಿರ್ತಾನೆ, ನಮ್ಮ ಜೊತೆ ಇರ್ತಾನೆ, ಅಲ್ಲಿ ತನಕ ನಾವು ಯಾವ ಪಾಪಗಳನ್ನ ಮಾಡಬೇಕು ಅಂತಾನು ಕೂಡ ಅನ್ಸೋದಿಲ್ಲ. ಹಾಗಾಗಿ ಕೃಷ್ಣನನ್ನ ಮರ್ತೋಗೋದೇ ಒಂದು ದೊಡ್ಡ ಪಾಪ ಅಂತ ಆಕ್ಚುಲಿ ನಮಗೆ ಆಚಾರ್ಯರು ಹೇಳ್ಕೊಟ್ಟಿರೋದು. ಸೊ ಇಲ್ಲಿ ಯಜ್ಞಕ್ಕೆ ಅರ್ಪಿಸದೆ ಆಹಾರ ಸೇವಿಸೋದ್ರಿಂದ ಏನಾಗುತ್ತೆ? ನಾನು ಹೇಳ್ತಾ ಇಲ್ಲ, ಕೃಷ್ಣ ಹೇಳ್ತಿದ್ದಾರೆ ಯಜ್ಞಶಿಷ್ಟ ಶಿಣಾಸಂತೋ ಆ ಶ್ಲೋಕದಲ್ಲಿ. ಅದನ್ನ ಅರ್ಪಿಸದೆ ತಿಂದ್ರೆ ಅದು ನಮಗೆ ಪಾಪದ ಫುಡ್, ಅಂದ್ರೆ ನಾವು ಕರ್ಮ ಫಲವನ್ನ ಎದುರಿಸಬೇಕಾಗುತ್ತೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಮೊದಲನೇ ಚಾಪ್ಟರ್ನಲ್ಲೇ. ಕರ್ಮ ಇದೆ, ಅಕರ್ಮ ಇದೆ, ಮತ್ತೆ ವಿಕರ್ಮ ಇದೆ. ಕರ್ಮ ಬಂದು ನಾವೇನು ಆಕ್ಷನ್ ಅಂದ್ರೆ ಕೆಲಸ ಮಾಡ್ತೀವಿ, ಅದಕ್ಕೆ ಪಾಪ ಅಥವಾ ಪುಣ್ಯ ಇರುತ್ತೆ, ಅದು ಕರ್ಮ. ಮೂರನೇದು ವಿಕರ್ಮ. ವಿಕರ್ಮ ಬಂದು ಶಾಸ್ತ್ರಗಳು ಹೇಳುತ್ತೆ, ಮತ್ತೆ ಹಿರಿಯರು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ ಈ ಕೆಲಸವನ್ನ ಮಾಡಬೇಡಪ್ಪ ಅಂತ. ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಅಂದ್ರೆ ಅದು ವಿಕರ್ಮ ಆಗುತ್ತೆ. ಅಂದ್ರೆ ಶಾಸ್ತ್ರಗಳಿಗೆ ಡೆಡ್ ಆಪೋಸಿಟ್ ಹೋಗ್ತೀನಿ. ಗೋಹತ್ಯೆ ಮಾಡಬೇಡ ಅಂತಾರೆ, ಮಾಡ್ತೀನಿ. ಕಳ್ತನ ಮಾಡಬೇಡ ಅಂತಾರೆ, ಮಾಡ್ತೀನಿ. ಮತ್ತೆ ಏನೋ ಒಂದು ನಕ್ಸಲೈಟ್ ಕೆಲಸ ಮಾಡಬೇಡ, ಟೆರರಿಸ್ಟ್ ಕೆಲಸ ಮಾಡಬೇಡ ಅಂತಾರೆ, ಮಾಡ್ತೀನಿ. ಇದೇನಾಗುತ್ತೆ? ವಿಕರ್ಮ ಆಗುತ್ತೆ. ಮತ್ತೆ ಈಗ ಅಕರ್ಮ ಬಂದೇನು ಅಂತ ಅಂದ್ರೆ ಕೃಷ್ಣ ನಮಗೆ ವಿಕರ್ಮನೂ ಮಾಡ್ಲಿಕ್ಕೆ ಹೇಳಲ್ಲ, ಕರ್ಮನೂ ಮಾಡ್ಲಿಕ್ಕೆ ಹೇಳಲ್ಲ. ಇದ್ರ ಎಲ್ಲದಕ್ಕಿಂತ ಎಬೋವ್ ಇರೋ ಅಕರ್ಮನ ಮಾಡ್ಲಿಕ್ಕೆ ಹೇಳ್ತಾರೆ. ಅಕರ್ಮ ಅಂದ್ರೆ ಏನು ಅಂತಂದ್ರೆ ನೀವು ಕರ್ಮವನ್ನ ಮಾಡ್ತೀರಾ, ಆದ್ರೆ ಅದಕ್ಕೆ ಯಾವುದೇ ಪುಣ್ಯ ಇರೋದಿಲ್ಲ, ಯಾವುದೇ ಪಾಪ ಇರೋದಿಲ್ಲ. ಸೊ ಅದೇ ಹೇಗೆ ಅಂತ ಅಂದ್ರೆ ಈ ಯಜ್ಞ ಮಾಡೋದ್ರ ಮೂಲಕ, ಈ ನೈವೇದ್ಯವನ್ನ ಮಾಡಿದ್ರೆ ನಾವು ಅಕರ್ಮದಲ್ಲಿ ಇರ್ತೀವಿ. ಸೊ ನಾವು ಯಾವಾಗ ಕರ್ಮವನ್ನ ಮಾಡ್ತೀವಿ ಅವಾಗ ಪಾಪ ಮತ್ತೆ ಪುಣ್ಯ ಬರುತ್ತೆ. ನಮಗೆ ಪಾಪ ಬಂದ್ರೂ ಕಷ್ಟನೇ, ಪುಣ್ಯ ಬಂದ್ರೂ ಕಷ್ಟನೇ. ಏನಕ್ಕಂತ ಅಂದ್ರೆ ನಾವು ಪಾಪ ಬಂದ್ರೆ ಮತ್ತೆ ಈ ಲೈಫ್ನ ತಗೋಬೇಕು. ನಮ್ಮ ದಾಸರು ಹೇಳ್ತಾರಲ್ಲ, ನಾ ಮಾಡಿದ ಪಾಪದಿಂದ ಈ ಭುವಿಯೊಳು ಜನಿಸಿದನೋ ಕೃಷ್ಣ ಅಂತ. ಹಾಗಂತಂದ್ರೆ ನಾನು ಮಾಡಿರೋ ಪಾಪದಿಂದನೇ ನಾನು ಇಲ್ಲಿ ಜನಿಸಿರೋದು. ಸೊ ನಾನು ಸಫರ್ ಆಗ್ಲೇಬೇಕು, ನಾನು ತೊಂದರೆಗೀಡಾಗ್ಲೇಬೇಕು. ಒಬ್ಬೊಬ್ರು ಕೇಳ್ತಾರಲ್ಲ, ನನಗೆ ಯಾಕೆ ತೊಂದರೆ ಆಗ್ತಿದೆ ಅಂತ. ಯಾಕಂದ್ರೆ ನೀನು ತೊಂದರೆ ಮಾಡ್ಕೊಳಕಂತಾನೆ ಈ ವರ್ಲ್ಡಿಗೆ ಬಂದಿದ್ಯಾ, ಹಾಗಾಗಿ ನೀನ್ ಪಾಪ ಮಾಡಿದ್ಯಾ. ಸೊ ಹಾಗಾಗಿ ತೊಂದರೆಗಳು ಬಂದೇ ಬರುತ್ತೆ, ಇಡೀ ಎಲ್ಲಾ ಮನುಷ್ಯರಿಗೂ ಬರುತ್ತೆ. ಸೊ ಎಲ್ಲಿದ್ವಿ ಅಂತಂದ್ರೆ ಪಾಪ ಅಥವಾ ಪುಣ್ಯ ಎರಡೂ ಬಂದ್ರೂ ಕೂಡ ನಾವು ಮತ್ತೆ ಜನ್ಮವನ್ನ ತಗೋಬೇಕು. ಮತ್ತೆ ಜನ್ಮವನ್ನ ತಗೋಬೇಕು ಅಂತ ಅಂದ್ರೆ ಅದು ಆಕ್ಚುಲಿ ನಮಗೆ ಕೊಟ್ಟಿರೋ ಒಂದು ಗ್ರೇಟೆಸ್ಟ್ ಒಂದು ಪನಿಷ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನೀವು 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಅಂತಂದ್ರೆ 11ನೇ ಕ್ಲಾಸಿಗೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ಮತ್ತೆ 10ನೇ ಕ್ಲಾಸಿಗೆ ಹೋಗ್ಬೇಕು. ಇದು ಮತ್ತೆ ನಾವು ಹುಟ್ಟನ್ನ ತಗೊಳ್ತಾ ಇದೀವಿ ಅಂತಂದ್ರೆ ನಾವು ಫೇಲ್ ಆಗಿದ್ದೀವಿ ಅಂತ ಈ ಮನುಷ್ಯ ಜನ್ಮದಲ್ಲಿ. ಹಾಗಾಗಿ ಸೊ ಈ ಪಾಪ ಕರ್ಮ ಮತ್ತೆ ಪುಣ್ಯಕರ್ಮ ಏನಿರುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಇದನ್ನೆಲ್ಲ ನಾವು ನಲ್ಲಿಫೈ ಮಾಡಬೇಕು ಅಂತಂದ್ರೆ ಅಕರ್ಮದಲ್ಲಿ ವರ್ಕ್ ಮಾಡಬೇಕು. ಅಕರ್ಮದಲ್ಲಿ ಹೇಗೆ ವರ್ಕ್ ಮಾಡೋದು ಅಂತಂದ್ರೆ ನಾವು ತಿನ್ನೋ ಆಹಾರವನ್ನ ಭಗವಂತನಿಗೆ ನೈವೇದ್ಯ ಮಾಡಬೇಕು, ನಾವು ಮಾಡೋ ಕೆಲಸವನ್ನ ಭಗವಂತನಿಗೆ ನೈವೇದ್ಯ ಮಾಡಬೇಕು. ಸೊ ನಾವ್ ಏನೇ ಮಾಡ್ಲಿ, ಸೊ ಡೂ ಇಟ್ ಫಾರ್ ಕೃಷ್ಣ ಅಂತ. ಹಾಗಾಗಿ ಯಜ್ಞಕ್ಕೆ ಅರ್ಪಿಸದೆ ತಿನ್ನೋ ಆಹಾರ ಕೂಡ ಅದು ಪಾಪ ಮಿಶ್ರಿತವಾಗಿರುತ್ತೆ. ಸೊ ನಾವು ಆಹಾರ ತಿಂತಾ ಇದೀವಿ, ಹೌದಾ, ಅದನ್ನ ಕೊಟ್ಟಿರೋ ಭಗವಂತನಿಗೆ ನಾವು ಅರ್ಪಿಸೋದಕ್ಕೆ ಏನ್ ಪ್ರಾಬ್ಲಮ್ ಏನಿದೆ? ಸೊ ನಿಮಗೆ ಏನೋ ಆಗ್ಲಿಲ್ಲ, ಅಟ್ಲೀಸ್ಟ್ ಹೊರಗಡೆ ಇದ್ದೀರಾ, ಅಲ್ಲಿ ತಿಂತಾ ಇದ್ದೀರಾ ಅಂತ ಅಂದ್ರೆ ಅಟ್ಲೀಸ್ಟ್ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ತಿನ್ಬೋದಲ್ಲ. ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ 3 ಟೈಮ್ ಹೇಳಿ ಅದನ್ನ ಆಹಾರನ ಸ್ವೀಕರಿಸಬಹುದಲ್ಲ. ಭಗವಂತನಿಗೆ ಒಂದು ಅಟ್ಲೀಸ್ಟ್ ಧನ್ಯವಾದ ಹೇಳ್ಬೋದಲ್ಲ. ಭಗವಂತ ಯಾವಾಗ್ಲೂ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತೀವಿ. ಭಾವಗ್ರಾಹಿ ಜನಾರ್ದನ ಅಂತಂದ್ರೆ ನಮ್ಮ ಭಾವನೆಗಳನ್ನ ನೋಡ್ತಾ ಇರ್ತಾನೆ, ನಮ್ಮ ಇಂಟೆನ್ಷನ್ ನೋಡ್ತಾ ಇರ್ತಾನೆ. ಇಡೀ ವರ್ಲ್ಡ್ ನಿಮ್ದು ಆಕ್ಷನ್ ನೋಡಿದ್ರೆ ಭಗವಂತ ಮಾತ್ರ ನಿಮ್ಮ ಇಂಟೆನ್ಷನ್ ನೋಡ್ತಾ ಇರ್ತಾನೆ. ಸೊ ಹಾಗಾಗಿ ನಿಮ್ಮ ಸಿಚುವೇಶನ್ಗೆ ಯಾವ್ದು ಬೆಸ್ಟ್ ಪಾಸಿಬಲ್ ಇದೆಯಲ್ಲ ಅದನ್ನ ಮಾಡ್ಬೇಕು. ನಿಮಗೆ ಭಗವಂತನಿಗೋಸ್ಕರ ಅಡ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲೋ ಒಂದು ಪಿ ಜಿನಲ್ಲಿ ಇದ್ದೀನಿ, ಎಲ್ಲೋ ಒಂದು ಹೊರಗಡೆ ಇದ್ದೀನಿ ಅಂತ ಅಂದ್ರೆ ನೀವು ಸಿಕ್ಕಿರೋ ಫುಡ್ ಅನ್ನೇ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ಶ್ರೀ ಕೃಷ್ಣಾರ್ಪಣ ಮಸ್ತು ಹೇಳಿ, ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ 3 ಟೈಮ್ಸ್ ಹೇಳಿ, ಇಲ್ಲ ಅಂತಂದ್ರೆ ಹರೇ ಕೃಷ್ಣ ಮಂತ್ರವನ್ನ 3 ಟೈಮ್ಸ್ ಹೇಳಿ, ಭಗವಂತನಿಗೆ ಒಂದು ಥ್ಯಾಂಕ್ಫುಲ್ನೆಸ್ ಹೇಳಿ, ಗ್ರೇಟ್ಫುಲ್ ಆಗಿ ಆಮೇಲೆ ಊಟ ಮಾಡಿ. ನಿಮ್ಗೆ ಯಾರು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಯಜ್ಞಕ್ಕೆ ಅಟ್ಲೀಸ್ಟ್ ಹಂಗ ಅರ್ಪಿಸೋಕ್ ಆಗ್ಲಿಲ್ಲ, ನೈವೇದ್ಯ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಕೂಡ ಅಟ್ಲೀಸ್ಟ್ ಭಗವಂತನ ನಾಮ ಹೇಳಿ ನಾವು ಅನ್ನವನ್ನ ಸ್ವೀಕರಿಸಬಹುದು. ನೆಕ್ಸ್ಟ್ ಬಂದು ಯಜ್ಞಶಿಷ್ಟ ಅನ್ನವನ್ನು ಸೇವಿಸೋದ್ರಿಂದ ಮನಸ್ಸಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ? ಆಕ್ಚುಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಯಾರೋ ಸಾಂಕ್ರಾಮಿಕ ರೋಗದ ವ್ಯಕ್ತಿ ಇದ್ದ ಅಂತ ಅಂದ್ರೆ ಅವನು ತಿಂದು ಬಿಟ್ಟ ಆಹಾರವನ್ನ ತಿಂದ್ರೆ ಏನಾಗುತ್ತೆ, ನಮಗೂ ಆ ರೋಗ ಅವನಿಗೆ ಏನಿರುತ್ತೆ, ಸಾಂಕ್ರಾಮಿಕ ರೋಗ ಅದು ಹರಡುತ್ತೆ. ಅಂದ್ರೆ ಅವನು
ಅವನು ತಿಂದುಬಿಟ್ಟ ಊಟವನ್ನ ನಾವು ತಿಂತಾ ಇದೀವಿ ಅಂತಂದ್ರೆ, ಅಂದ್ರೆ ಅವನ ಎಂಜಲನ್ನ ತಿಂತಾ ಇದೀವಿ ಅಂತಂದ್ರೆ, ಅದೇ ರೀತಿನಲ್ಲಿ ಯಾವಾಗ ಭಗವಂತನಿಗೆ ಏನು ನೈವೇದ್ಯ ಮಾಡಿರೋ ಆಹಾರ ಅದನ್ನ ಆಕ್ಚುಲಿ ಭಗವಂತ ತಿಂದು ಬಿಟ್ಟಿರೋ ಆಹಾರ ಅಂತಾನೆ ಹೇಳ್ಬೋದು. ಸೊ ಭಗವಂತ ಹೇಗ್ ತಿಂತಾನೆ ಅಂತ ನೀವು ಕೇಳ್ಬೋದು. ಭಗವಂತ ಹೇಗ್ ತಿಂತಾನೆ ಅಂತ ಆಕ್ಚುಲಿ ಬ್ರಹ್ಮದೇವರು ಬ್ರಹ್ಮ ಸಂಹಿತದಲ್ಲಿ ಪ್ರೇ ಮಾಡ್ತಾರೆ, ಅಂಗಾ ನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂತ. ಹಾಗಂದ್ರೆ ಭಗವಂತನ ಯಾವ ಅಂಗಗಳು ಯಾವ ಬೇರೆ ಅಂಗಗಳು ಮಾಡೋ ರೀತಿಯ ಕೆಲಸಗಳನ್ನು ಮಾಡ್ಬೋದು. ಹಾಗಂತಂದ್ರೆ ಭಗವಂತ ಕಣ್ಣಿನಲ್ಲೂ ಕೂಡ ತಿನ್ಬೋದು. ಅಂತಂದ್ರೆ ಭಗವಂತ ಕಣ್ಣಿನಲ್ಲಿ ನೋಡಿ ಅದನ್ನ ಜಸ್ಟ್ ತಿನ್ಬಿಡ್ಬೋದು. ಹಾಗಾಗಿನೇ ಭಗವಂತ ತಿಂದಾಗ ಅದರಲ್ಲಿ ಏನೂ ಖಾಲಿಯಾಗಿರೋದಿಲ್ಲ. ಆದ್ರಿಂದ ಆ ಭಗವಂತ ತಿಂದ್ಬಿಟ್ಟಿರೋ ಪ್ರಸಾದವನ್ನ ತಿಂದ್ರೆ ನಾವು ಆಕ್ಚುಲಿ ಭಗವಂತನ ಗುಣಗಳು ಬರುತ್ತೆ ನಮಗೂ ಕೂಡ, ಮತ್ತೆ ಭಗವಂತನ ಕಾನ್ಶಿಯಸ್ ಆಗ್ತೀವಿ, ಅಂದ್ರೆ ಕೃಷ್ಣ ಪ್ರಜ್ಞೆ ಆಗ್ತೀವಿ. ಅಂಡ್ ನಾವು ಬೇರೆಯವ್ರು ಮಾಡಿದ ಆಹಾರವನ್ನ ತಿಂದ್ರೆ ಏನಾಗ್ತೀವಿ, ಈಗ ನೋಡಿ ಅವರ ಮನಸ್ಥಿತಿ. ನಾನೊಂದು ಆಕ್ಚುಲಿ ಸಣ್ಣವನಿದ್ದಾಗ ಒಂದು ರಿಸರ್ಚ್ ನ ಓದಿದ್ದೆ. ಏನಂತ ಅಂದ್ರೆ ಒಂದು ನೀರನ್ನ ಕಾಯಿಸ್ಬೇಕಾದ್ರೆ ಅಥವಾ ನೀರಿನ ಮುಂದೆ ನಾವೇನಾದ್ರು ನಿಂತ್ಕೊಂಡು ಬೈದ್ರೆ ಆ ನೀರು ರಿಯಾಕ್ಟ್ ಮಾಡುತ್ತೆ ಅಂತ. ನೀವು ಎಷ್ಟೋ ಜನ ಓದಿರ್ಬೋದು, ಕೇಳಿರ್ಬೋದು. ಇಲ್ಲ ಅಂತಂದ್ರೆ ಒಂದು ಗಿಡದ ಮುಂದೆ ನಾವೇನಾದ್ರು ನಿಂತ್ಕೊಂಡು ಬೈದ್ರೆ ಇಲ್ಲ ಹೊಗಳಿದ್ರೆ ಅದು ರಿಯಾಕ್ಟ್ ಮಾಡುತ್ತೆ ಅಂತ. ಅದೇ ರೀತಿನಲ್ಲಿ ಅಡಿಗೆ ಮಾಡೋನ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅದೇ ರೀತಿನಲ್ಲಿ ಅಡಿಗೆ ಪ್ರಿಪೇರ್ ಆಗುತ್ತೆ. ಆ ಅಡಿಗೆ ಪ್ರಿಪೇರ್ ಆದ್ಮೇಲೆ ಯಾರು ತಿಂತಾರೆ ಅವನ ಮನಸ್ಥಿತಿನೂ ಕೂಡ ಅಡಿಗೆ ಮಾಡಿದವನ ಮನಸ್ಥಿತಿನೇ ಆಗುತ್ತೆ. ಈಗ ನೋಡಿ ಹೋಟೆಲ್ನಲ್ಲೆಲ್ಲ ಆಹಾರ ಪ್ರಿಪೇರ್ ಮಾಡ್ತಾರಲ್ಲ, ಅವ್ರು ಯಾವ ಮನಸ್ಥಿತಿನಲ್ಲಿ ಇರ್ತಾರೆ, ಅವರ ಮನಸ್ಥಿತಿ ಬಂದು ನಾನು ಹೇಗಾದ್ರೂ ಮಾಡಿ ಇವರಿಗೆ ಊಟ ಹಾಕ್ಬೇಕು, ಸೊ ದಟ್ ನನಗೆ ದುಡ್ಡು ಬರುತ್ತೆ ಅನ್ನೋದಿರುತ್ತೆ. ಅಂದ್ರೆ ಗ್ರೀಡ್ ಇರುತ್ತೆ, ಮತ್ತೆ ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಇಡೀ ಓಲ್ ವರ್ಲ್ಡ್ ನ ತಗೊಂಡ್ರೆ ಎಲ್ಲರ ಮನಸ್ಸಿನಲ್ಲೂ ಆ ಬಿಸ್ನೆಸ್ ಮೈಂಡ್ ಸೆಟ್ ಇದೆ. ಈ ಬಿಸ್ನೆಸ್ ಮೈಂಡ್ ಸೆಟ್ ಏನು, ಈ ಗ್ರೀಡ್ ಮೈಂಡ್ ಸೆಟ್ ಏನು ಅಂತಂದ್ರೆ, ಅವ್ನು ಏನಾದ್ರೂ ಕೊಡ್ತಾನೆ ಅಂತಂದ್ರೆ ನಾನೇನಾದ್ರೂ ಕೊಡ್ತೀನಿ ಅವನಿಗೆ, ನಾನೇನಾದ್ರೂ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅವ್ನು ನನಗೆ ಹೆಲ್ಪ್ ಮಾಡ್ಲೇಬೇಕು, ಅವ್ನು ನನಗೆ ಹೆಲ್ಪ್ ಮಾಡಲ್ಲ ಅಂತಂದ್ರೆ ನಾನು ಹೆಲ್ಪ್ ಮಾಡಲ್ಲ. ಸೊ ಈ ರೀತಿಯ ಬಿಸ್ನೆಸ್ ಮೈಂಡ್ ಸೆಟ್ ಏನಕ್ಕೆ ಬರುತ್ತೆ ಅಂತಂದ್ರೆ, ಆ ಕುಕ್ ಮಾಡ್ತಾ ಇದ್ದಾನಲ್ಲ, ಅಡಿಗೆ ಮಾಡ್ತಾ ಇದ್ದಾನಲ್ಲ, ಅವನ ಮನಸ್ಥಿತಿ ಆ ರೀತಿ ಇದೆ. ಸೊ ಬೆಸ್ಟ್ ಏನು ಅಂತ ಅಂದ್ರೆ ಭಕ್ತ ಮಾಡಿದ ಆಹಾರವನ್ನ ಫಸ್ಟ್ ಸ್ವೀಕರಿಸಬೇಕು. ಹಾಗಾಗಿನೇ ನೋಡಿ, ನಾವು ಅಯೋಧ್ಯೆ ಯಾರಾದ್ರೂ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಇಲ್ಲ ಜಗನ್ನಾಥ್ಪುರಿ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಪವಿತ್ರ ಧಾಮವನ್ನ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಯಾವುದು ಕಾಶಿ ಆಗಿರ್ಬೋದು, ಕಾಶಿ ವಿಶ್ವನಾಥ ಆಗಿರ್ಬೋದು, ಮತ್ತೆ ಕಡೆ ರಾಮೇಶ್ವರಂ ಆಗಿರ್ಬೋದು, ಈ ತರ ಪುಣ್ಯ ಸ್ಥಳಗಳಿಗೆ ಧಾಮಗಳಿಗೆಲ್ಲ ಹೋದಾಗ ನಾವೇನಂತ ಹೇಳ್ತೀವಿ, ಫಸ್ಟ್ ಪ್ರಸಾದ ತಗೊಂಬ ಅಂತ ಹೇಳ್ತೀವಿ. ಏನಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ಅಲ್ಲಿ ಭಕ್ತರು ತಮ್ಮ ಲವ್ ಅಂಡ್ ಡಿವೋಷನ್ ಇಂದ, ಅಂತಂದ್ರೆ ಪ್ರೀತಿ ಮತ್ತೆ ಭಕ್ತಿಯಿಂದ ಭಗವಂತನಿಗೋಸ್ಕರ ಅಡಿಗೆ ಮಾಡಿರ್ತಾರೆ. ಸೊ ಅವರ ಮನಸ್ಸು ಯಾವ ರೀತಿ ಇರುತ್ತೆ, ಭಗವಂತನಿಗೆ ಪ್ರೀತಿಯಿಂದ ನಾವು ಅಡಿಗೆ ಮಾಡಬೇಕು, ಭಕ್ತಿಯಿಂದ ಅಡಿಗೆ ಮಾಡಬೇಕು ಅನ್ನೋ ಅಫೆಕ್ಷನ್ ಇಂದ ಅವ್ರು ಅಡಿಗೆ ಮಾಡಿರ್ತಾರೆ. ಸೊ ಆ ಪ್ರಸಾದವನ್ನ ನಾವು ತಿಂದ್ರೆ ಅದೇ ಭಕ್ತಿ ಅದೇ ಪ್ರೀತಿ ನಮಗೂ ಬರುತ್ತೆ. ನಮ್ಮ ಹಾರ್ಟ್ ನಲ್ಲಿ ಆಲ್ರೆಡಿ, ನಮ್ಮ ಹೃದಯದಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್ ಇದೆ, ಕೃಷ್ಣ ಪ್ರಜ್ಞೆ ಇದೆ. ಸೊ ಅದನ್ನ ಅವೇಕನ್ ಮಾಡ್ಲಿಕ್ಕೆ ಇರೋದೇ ಈ ಪ್ರಸಾದ, ಮತ್ತೆ ಇದೆಲ್ಲ ನಾವು ತಿನ್ಬೇಕು. ಸೊ ಹಾಗಾಗಿ ಅಡಿಗೆ ಮಾಡೋನ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅದು ತಿನ್ನೋನ ಮನಸ್ಥಿತಿ ಮೇಲೂ ಕೂಡ ಏನದು ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಹೇಳೋದು, ಫಸ್ಟ್ ಥಿಂಗ್ ಏನು, ಭಕ್ತ ಮಾಡಿದ ಆಹಾರ ತಿನ್ಬೇಕು. ಸೆಕೆಂಡ್ ಬೆಸ್ಟ್ ಏನು ಅಂತ ಅಂದ್ರೆ, ನೀವು ತಿನ್ನೋ ಆಹಾರವನ್ನ ನೀವೇ ಕುಕ್ ಮಾಡ್ಕೊಂಡು ತಿಂದ್ರೆ ದಟ್ ಇಸ್ ದ ಬೆಸ್ಟ್ ಥಿಂಗ್. ಮೂರನೇದೇನು ಅಂತಂದ್ರೆ, ಏನೂ ಆಗ್ಲಿಲ್ಲ ಅಂತಂದ್ರೆ, ಸೊ ಪ್ಲೇಟಿಗೆ ಬಂದಿರೋ ಆಹಾರವನ್ನ ಶ್ರೀಕೃಷ್ಣಾರ್ಪಣ ಮಸ್ತು ಅಥವಾ ಶ್ರೀ ವಿಷ್ಣು ಅಥವಾ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಭಗವಂತನಿಗೆ ಥ್ಯಾಂಕ್ಫುಲ್ನೆಸ್ ಇಂದ ಅದನ್ನ ತಿನ್ಬೇಕು. ನೆಕ್ಸ್ಟ್, ಪ್ರಸಾದ ಮತ್ತು ಸಾಮಾನ್ಯ ಆಹಾರದ ನಡುವಿನ ವ್ಯತ್ಯಾಸವನ್ನು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಶ್ರೀಕೃಷ್ಣರು ಆಹಾರವನ್ನು ಯಜ್ಞವಂತಿ. ಓಕೆ, ಮಾರ್ನಿಂಗ್ ಈವ್ನಿಂಗ್ ಭಗವದ್ಗೀತಾ ಹೇಳಿ. ಹೌದು, ಈಗ ಅನೌನ್ಸ್ಮೆಂಟ್ ಮಾಡ್ತೀನಲ್ಲ, ಅದರಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಅದರಲ್ಲಿ ನೀವು ಜಾನ್ ಆಗ್ಬೋದು. ಡೈಲಿ ರಾತ್ರಿ ನೀವು ಭಗವದ್ಗೀತಾ ಕೇಳ್ಬೋದು ಲೈವ್ ಆಗಿ. ಅದನ್ನ ಹೇಳ್ತೀನಿ. ಹೌ ಕೃಷ್ಣ ಟ್ರಾನ್ಸ್ಫರ್ಡ್ ಇಂಟು ಜಗನ್ನಾಥ್, ಅದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೀವು ಹೋಗಿ ನೋಡ್ಬೋದು. ಓಕೆ, ಎಲ್ಲ ಕರ್ಮಗಳಿಗೂ ಕೃಷ್ಣನೇ ಕಾರಣ, ನಾವು ಅವನ ಸೃಷ್ಟಿ, ಕರ್ಮಫಲಗಳನ್ನು ನಾವೇಕೆ ಅನುಭವಿಸಬೇಕು. ಎಲ್ಲ ಕರ್ಮಗಳಿಗೂ ಕೃಷ್ಣ ಕಾರಣ ಅಲ್ಲ, ಎಲ್ಲ ಕರ್ಮಗಳಿಗೂ ನಾವೇ ಕಾರಣ. ಏನಕ್ಕಂತ ಅಂದ್ರೆ, ನಮಗೊಂದು ಫ್ರೀ ವಿಲ್ ಅಂತ ಕೊಟ್ಟಿದ್ದಾರೆ ಕೃಷ್ಣ. ಜಸ್ಟ್ ಲೈಕ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಹಾಭಾರತದಲ್ಲಿ ಕೃಷ್ಣ ಅರ್ಜುನ್ನಿಗೆ ಅಷ್ಟೇ ಅಲ್ಲ ಭಗವದ್ಗೀತೆಯನ್ನ ಹೇಳಿದ್ದು. ಕೃಷ್ಣ ಅರ್ಜುನ್ನಿಗಿಂತ ಮೊದಲು ಶಾಂತಿ ಸಂಧಾನಕ್ಕೆ ಹೋದಾಗ ಈ ದುರ್ಯೋಧನಿಗೆ ಭಗವದ್ಗೀತೆ ಹೇಳ್ತಾರೆ. ಅವನಿಗೆ ವಿಶ್ವರೂಪನೂ ತೋರಿಸ್ತಾರೆ. ಆದರೆ ದುರ್ಯೋಧನ ಮೈಂಡ್ ಸೆಟ್ ಏನಿತ್ತು ಅಂತ ಅಂದ್ರೆ, ನಾನು ಇದನ್ನೆಲ್ಲ ಬಿಲೀವ್ ಮಾಡೋದಿಲ್ಲ, ಕೃಷ್ಣನ ಬಿಲೀವ್ ಮಾಡೋದಿಲ್ಲ ಅಂತ ಹೇಳಿ, ನಾನು ನಂಬೋದಿಲ್ಲ ಅಂತ ಹೇಳಿ ಕೃಷ್ಣನ ಜೈಲಿಗೆ ಹಾಕ್ಲಿಕ್ಕೆ ಹೋಗ್ತಾನೆ. ಆದ್ರೆ ಇಲ್ಲಿ ಅರ್ಜುನನ ಭಾವನೆ ಹೇಗಿದೆ ಕೃಷ್ಣನ ಮೇಲೆ ಅಂತ ಅಂದ್ರೆ, ಅವನು ವಿಶ್ವರೂಪವನ್ನ ನೋಡಿದ ತಕ್ಷಣ ಪರಂಧಾಮ ಪರಂ ಪವಿತ್ರಂ ಅಂತ ಹೇಳ್ತಾರೆ. ಅಂತಂದ್ರೆ ನೀನೇ ಎಲ್ಲದರ ಸೃಷ್ಟಿಕರ್ತ ಅನ್ನೋ ಭಾವದಲ್ಲಿ ಅರ್ಜುನ ಮಾತಾಡ್ತಾನೆ. ಅಂತಂದ್ರೆ ಇಬ್ಬರಿಗೂ ಫ್ರೀ ವಿಲ್ ಇತ್ತು.
ಸೊ ದುರ್ಯೋಧನ ಚೂಸ್ ಮಾಡ್ಬೋದಿತ್ತು, ಓಕೆ ಕೃಷ್ಣ ನೀನ್ ಹೇಳ್ದಂಗೆ ಅಟ್ಲೀಸ್ಟ್ 5 ವಿಲೇಜ್ ಅಲ್ಲಪ್ಪ ಕೇಳಿದ್ದು, 5 ಹಳ್ಳಿಗಳು ಕೇಳಿದ್ದು, ಫ್ರೀ ವಿಲ್ ಇತ್ತಲ್ಲ ಯಾರು ದುರ್ಯೋಧನ ಹತ್ರ, ಅವ್ನು ಕೊಡ್ಬೋದಿತ್ತು. ಆದ್ರೆ ಅವನಿಗಿರೋ ಅಹಂಕಾರದಿಂದ ಅವನು ತನ್ನ ಕರ್ಮವನ್ನು ಸೃಷ್ಟಿ ಮಾಡ್ಕೊಂಡ. ಆ ಕರ್ಮವೇ ಏನಾಗುತ್ತೆ, ಯುದ್ಧವಾಗುತ್ತೆ. ಸೊ ನೆಕ್ಸ್ಟ್ ಯುದ್ಧದಲ್ಲಿ ಸೋಲ್ತಾನೆ. ಸೊ ಹೀಗೆ ನಮ್ಮ ಕರ್ಮಗಳನ್ನ ನಾವೇ ಸೃಷ್ಟಿ ಮಾಡ್ಕೋತೀವಿ. ಏನಕ್ಕಂತಂದ್ರೆ ಕೃಷ್ಣ ನಮ್ಮ ಫ್ರೀ ವಿಲ್ ಜೊತೆ ಇಂಟರ್ಫಿಯರ್ ಆಗೋದಿಲ್ಲ. ನಮ್ಮ ಫ್ರೀ ವಿಲ್ ಜೊತೆ ಕೃಷ್ಣ ಅದನ್ನ ಹೇಳ್ಕೊಳ್ಳೋದಿಲ್ಲ. ನಮ್ಮ ಫ್ರೀ ವಿಲ್ ನ ಕೃಷ್ಣ ಕಸ್ಕೊಂಡ ಅಂತ ಅಂದ್ರೆ ನಾವು ಒಂದು ಕಲ್ಲು ಆಗ್ಬಿಡ್ತೀವಿ, ಒಂದು ಸ್ಟೋನ್ ಆಗ್ಬಿಡ್ತೀವಿ. ಸೊ ಯಾಕಂತಂದ್ರೆ ರೋಬೋಟ್ ಆಗ್ಬಿಡ್ತೀವಿ. ಕೃಷ್ಣ ಹೇಳಿದ್ದನ್ನೇ ಮಾಡ್ತಾ ಇರ್ತೀವಿ. ಆದ್ರೆ ಇವಾಗ ನಾವು ಕೃಷ್ಣ ಹೇಳಿದ್ದನ್ನ ಮಾಡ್ತಾ ಇಲ್ಲ. ನಾವು ಕೃಷ್ಣ ಹೇಳಿದ್ದನ್ನ ಮಾಡ್ತಿದ್ವಿ ಅಂತ ಅಂದ್ರೆ ನಾವು ಅತ್ಯಂತ ಸುಖಿಗಳಾಗಿರ್ತಿದ್ವಿ. ನೀವು ಆಕ್ಚುಲಿ ಭಗವದ್ಗೀತೆ ಇಡೀ ಕೃಷ್ಣ ಹೇಳಿರೋ ಒಂದು ಎಲ್ಲಾ ಸಾಲುಗಳು ಇದ್ರಾಗಿದ್ದಾವೆ. ಮತ್ತೆ ಭಗವದ್ಗೀತೆನ ಪುರಂದರದಾಸರು ಹೇಳ್ತಾರೆ ಒಂದು ಲವ್ ಲೆಟರ್ ಅಂತ. ಆಕ್ಚುಲಿ ಕೃಷ್ಣನಿಂದ ಬಂದಿರೋ ಒಂದು ಕಾಗದ ಅಂತ ಹೇಳ್ತಾರೆ. ಕಾಗದ ಬಂದಿದೆ ಪದ್ಮನಾಭನದು, ಓದಿ ಕಾಲ ಕಳೆಯಿರೋ, ಕಾಮಕ್ರೋಧ ಬಿಡಿರೆಂಬ ಕಾಗದ ಬಂದಿದೆ, ಓದಿ ಕಾಲ ಕಳೆಯಿರೋ ಅಂತ ಪುರಂದರದಾಸರು ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ಓದಿ ನಾವು ಇದ್ರೊಳಗಿರೋ ಮಾತನ್ನ ಅಪ್ಲಿಕೇಬಲ್ ಮಾಡಿದ್ವಿ ನಮ್ಮ ಲೈಫ್ಗೆ ಅಂತ ಅಂದ್ರೆ ನಮಗೆ ಕರ್ಮಗಳೇ ಆಕ್ಚುಲಿ ಬರೋದಿಲ್ಲ. ಇಲ್ಲಿ ತನಕ ಇದ್ದವು ನಮಗೆ ಪ್ರಾರಬ್ಧ ಕರ್ಮಗಳು ನಮಗೆ ಅಫೆಕ್ಟ್ ಆಗ್ಬೋದೇ ಹೊರತು ಪಾಪ ಕರ್ಮಗಳು ಮತ್ತೆ ಪುನಃ ಕರ್ಮಗಳು ನಮಗೆ ಬರೋದಿಲ್ಲ. ಯಾಕಂತಂದ್ರೆ ಕೃಷ್ಣ ಹೇಳ್ದಂಗೆ ನಡೆದ್ರೆ ನಾವು ಅಕರ್ಮದಲ್ಲಿ ನಡೀತಾ ಇರ್ತೀವಿ, ನಾನು ಆಗ್ಲಾಡಿ ಡಿಸ್ಕಸ್ ಮಾಡಿದ ಹಾಗೆ. ಸೊ ಹಾಗಾಗಿ ನಮ್ಮ ಕರ್ಮಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು, ಅದನ್ನ ಅನುಭವಿಸೋದು ಕೂಡ ನಾವೇ ಆಗಿರ್ತೀವಿ. ನಾವು ಆಲ್ರೆಡಿ 2ನೇ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, 2ನೇ ಅಧ್ಯಾಯದಲ್ಲಿ, ಈ ನಮ್ಮ ದೇಹದಲ್ಲಿ ಈ ದೇಹ ಅನ್ನೋ ಮರದಲ್ಲಿ 2 ಹಕ್ಕಿಗಳು ಕೂತಿದೆ ಅಂತೆ. ಒಂದು ನಾವು, ಇನ್ನೊಂದು ಕೃಷ್ಣ ಆಸ್ ಅ ಪರಮಾತ್ಮ. ಸೊ ಒಂದು ಹಕ್ಕಿ ನಾವೇನ್ ಕೂತಿದೀವಿ ಅದು ಎಲ್ಲಾ ಹಣ್ಣುಗಳನ್ನ ತಿನ್ನೋಕೆ ಮತ್ತೆ ಎಲ್ಲಾ ಫಲಗಳನ್ನ ತಿನ್ಲಿಕ್ಕೆ, ಅದು ಆಕ್ಟಿವಿಟೀಸ್ ಮಾಡ್ಲಿಕ್ಕೆ, ಚಟುವಟಿಕೆ ಮಾಡ್ಲಿಕ್ಕೆ ನೋಡ್ತಾ ಇದೆ ಮತ್ತೆ ಮಾಡ್ತಾ ಇದೆ. ಅದು ಒಂದೇನೋ ಡಿಸೈರ್ಸ್ ಪಡ್ತಾ ಇದೆ, ಆಸೆ ಪಡ್ತಾ ಇದೆ. ನನಗೆ ಲ್ಯಾಂಬೋರ್ಗಿನಿ ಬೇಕು, ನನಗೆ ಒಂದು ಒಳ್ಳೆ ಮನೆ ಬೇಕು, ಒಂದು ಇದನ್ನ ಅಂತಸ್ತು ಬೇಕು, ಆ ತರ ಎಲ್ಲ ಡಿಸೈರ್ ಪಡ್ತಾ ಇದೆ. ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದೆ, ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಆದ್ರೆ ಇನ್ನೊಂದು ಪರಮಾತ್ಮ ಹಕ್ಕಿ ಅಂತ ಕೂತಿದೆ, ಅದು ಕೃಷ್ಣ, ಭಗವಂತ. ಆ ಭಗವಂತ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಏನೇನ್ ಮಾಡ್ತಾ ಇದಾರೆ ಏನೇನು ಅಂತ. ಅವನು ಆಕ್ಚುಲಿ ಸಾಕ್ಷಿ. ನಾವು ಮೊನ್ನೆ ಸಾಕ್ಷಿ ಗೋಪಾಲ್ನ ಸ್ಟೋರಿ ಕೇಳಿದ್ವಲ್ಲ, ಆ ಭಗವಂತನಿಗೆ ಅವರು ಭಗವಂತನ ವಿಗ್ರಹದ ಮುಂದೆ ಹೋಗಿ ಸಾಕ್ಷಿ ಮಾಡ್ಬೇಕಂತ ಇದ್ದಿಲ್ಲ. ಅವರು ಇದ್ದಲ್ಲೇ ಭಗವಂತನ ಮೇಲೆ ಸಾಕ್ಷಿ ಮಾಡಿದ್ರೆ ಆಲ್ರೆಡಿ ಭಗವಂತ ಸಾಕ್ಷಿಯಾಗಿ ನಮ್ಮ ಹೃದಯದಲ್ಲಿದ್ದಾರೆ. ಅಂದ್ರೆ ಅವ್ರ ಹೃದಯದಲ್ಲಿ ಇದ್ರು. ಆದ್ರೂ ಕೂಡ ವಿಗ್ರಹದ ಮುಂದೆ ಹೋಗಿ ಅವರು ಸಾಕ್ಷಿ ಮಾಡಿದ್ರು. ಅದೇ ರೀತಿಯಲ್ಲಿ ನಾವು ಏನೇ ಮಾಡ್ಲಿ ಅದಕ್ಕೆ ಎಲ್ಲದಕ್ಕೂ ಸಾಕ್ಷಿ ಭಗವಂತ ಆಗಿರ್ತಾರೆ. ನಾವು ಒಂದು ಕೋಣೆನಲ್ಲಿ ಕದ ಹಾಕೊಂಡ್ಬಿಟ್ಟು ನಾನು ಏನು ಯಾರಿಗೂ ಗೊತ್ತಾಗ್ಲದಂಗೆ ನಾನು ಏನೋ ಮಾಡ್ತೀನಪ್ಪ ಅಂತಂದ್ರೆ ನೀನು ಹುಚ್ಚ ಅಂತ ಅರ್ಥ. ಯಾಕಂತ ಭಗವಂತ ಆಲ್ರೆಡಿ ಕೂತಿದ್ದಾರೆ. ನೀನ್ ಏನ್ ಮಾಡ್ತೀಯಾ, ನೀನ್ ಏನ್ ಥಿಂಕ್ ಮಾಡ್ತೀಯಾ, ನೀನ್ ಇನ್ನೊಬ್ರನ್ನ ಯಾವ ದೃಷ್ಟಿಯಿಂದ ನೋಡ್ತೀಯಾ, ಮತ್ತೆ ನೀನು ಅಸೂಯೆ ಪಡ್ತಿದ್ಯೋ, ಇಲ್ಲ ನೀನು ಕೃತಜ್ಞತಾ ಭಾವದಿಂದ ಇದೆಯೋ, ಇಲ್ಲ ಅಂತಂದ್ರೆ ನೀನು ಯಾವುದರ ಮೇಲೆ ಯಾವ ರೀತಿಯ ಆಸೆ ಪಡ್ತಾ ಇದೀಯಾ, ಮತ್ತೆ ಏನ್ ಮಾಡ್ತಿದ್ಯಾ, ಅದಕ್ಕೆ ರಿಯಾಕ್ಷನ್ಸು ಅದೆಲ್ಲ ಕೂಡ ಭಗವಂತ ರಿಜಿಸ್ಟರ್ ಮಾಡ್ಕೊಡ್ತಾ ಇರ್ತಾರೆ. ಆಮೇಲೆ ಕರ್ಮ ಭಗವಂತ ಸೃಷ್ಟಿರೋ ಒಂದು ಗೌರ್ಮೆಂಟ್, ಆಕ್ಚುಲಿ ಒಂದು ಪೊಲೀಸ್ ಅಂತಾನೆ ಹೇಳ್ಬೋದು. ಹೇಗೆ ಈ ಕೋರ್ಟ್ ಮತ್ತೆ ಪೊಲೀಸು ಗೌರ್ಮೆಂಟ್ ಆರ್ಡರ್ ಇಂದ ಕೆಲಸ ಮಾಡುತ್ತೆ, ಅದೇ ರೀತಿಯಲ್ಲಿ ಈ ಕರ್ಮ ಕೃಷ್ಣನ ಆರ್ಡರ್ ಇಂದ ಕೆಲಸ ಮಾಡುತ್ತೆ. ಸೊ ಕೃಷ್ಣ ಪರ್ಸನಲಿ ಬಂದು ನಮ್ಗೆ ಶಿಕ್ಷೆ ಕೊಡೋದಿಲ್ಲ. ಕರ್ಮ ಏನಿದೆ ಅದು ಶಿಕ್ಷೆ ಕೊಡುತ್ತೆ. ಜಸ್ಟ್ ಲೈಕ್ ಗೌರ್ಮೆಂಟ್ ಡೈರೆಕ್ಟ್ಲಿ ಬಂದು ನಮಗೆ ಶಿಕ್ಷೆಯನ್ನ ಕೊಡೋದಿಲ್ಲ. ನಾವೇನಾದ್ರು ತಪ್ಪು ಮಾಡಿದ್ವಿ ಅಂತಂದ್ರೆ ಯಾರು ಬಂದು ಶಿಕ್ಷೆ ಕೊಡ್ತಾರೆ? ಕೋರ್ಟ್ ಹೇಳುತ್ತೆ ಇವನಿಗೆ ಶಿಕ್ಷೆ ಕೊಡು ಅಂತ, ಆಮೇಲೆ ಪೊಲೀಸರು ಅವರಿಗೆ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಅದೇ ರೀತಿನಲ್ಲಿ ಇದು ವರ್ಕ್ ಆಗುತ್ತೆ ಕರ್ಮ ಅನ್ನೋದು. ಸೊ ಭಗವಂತ ಮಾಡಿಬಿಟ್ಬಿಟ್ಟಿದ್ದಾನೆ. ಸೊ ನೀನು ಈ ರೇಪ್ ಮಾಡ್ತೀಯಾ, ನೆಕ್ಸ್ಟ್ ನಿನಗೆ ಕಾದಿದೆ. ಈ ಸರ್ಕಾರ ಯಾರಿಗೂ ಕೂಡ ಏನು ಒಂದು ಶಿಕ್ಷೆನ ಕೊಡೋಕೆ ಆಗದೆ ಇರಬಹುದು. ಯಾಕಂತ ಅಂದ್ರೆ ನಮಗೆ ಹ್ಯೂಮನ್ಸ್ ಇಂದು ಲಿಮಿಟೇಷನ್ಸ್ ಗಳಿದಾವೆ. ಆದ್ರೆ ಭಗವಂತನಿಗೆ ಯಾವುದೇ ಲಿಮಿಟೇಷನ್ಸ್ ಗಳಿಲ್ಲ. ಈಗ ಒಬ್ನಿಗೆ ಆಕ್ಸಿಡೆಂಟ್ ಆಗ್ತಿದೆ ಅಂತ ಅಂದ್ರೆ ಅವನಿಗೆ ಆಕ್ಸಿಡೆಂಟ್ ಆಯ್ತಪ್ಪ ಅಂತ ನಾವು ಗೊಡೋ ಅಂತ ಅಳ್ಬೋದು. ಆದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಅದು ಆಕಸ್ಮಿಕವಾಗಿ ಆಗಿರೋಲ್ಲ. ಅದಕ್ಕೆ ಆಕ್ಚುಲಿ ಕರ್ಮ ಎಲ್ಲದೂ ಕೂಡ ಅರೇಂಜ್ ಆಗ್ಬಿಟ್ಟು ಆ ಟೈಮಿಗೆ ಅದು ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಗೋದು ಯಾವುದೂ ಕೂಡ ಆಕಸ್ಮಿಕವಾಗಿ ಆಗೋದಿಲ್ಲ, ಯಾವುದೂ ಕೂಡ ಆಕ್ಸಿಡೆಂಟ್ ಆಗೋದಿಲ್ಲ. ನಮ್ಮ ಕರ್ಮಗಳಿಗೆ ತಕ್ಕ ಫಲ ನಾವು ಅನುಭವಿಸ್ಲೇಬೇಕಾಗುತ್ತೆ. ಯಾಕಂತಂದ್ರೆ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಕರ್ಮ. ಮತ್ತೆ ಕರ್ಮ ಯಾವಾಗ್ಲೂ ವಿಟ್ನೆಸ್ ಮಾಡ್ತಾ ಇರುತ್ತೆ. ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಭಗವಂತ ಸಾಕ್ಷಿಯಾಗಿದ್ದಾನೆ, ಅದು ಒಂದು. ಇನ್ನೊಂದೇನು ಅಂತಂದ್ರೆ ಭಗವಂತನ ಏಜೆಂಟ್ಸ್ ಅಂತ ಏನ್ ಕರಿತೀವಿ, ಏನು ಬೆಳಕಾಗಿರ್ಬೋದು, ನೀರಾಗಿರ್ಬೋದು, ವಾಯು ಆಗಿರ್ಬೋದು, ಅಂದ್ರೆ ಗಾಳಿ ಆಗಿರ್ಬೋದು, ಇವೆಲ್ಲ ಕೂಡ ನಾವ್ ಎಲ್ಲೇ ಹೋದ್ರೂ ಇದೆ. ನೀವೊಂದು ಫುಲ್ ರೂಮ್ ನಲ್ಲಿ ಕೂಡಾಕೊಂಡು ನಾನು ಏನೋ ಮಾಡ್ತೀನಿ ಕೆಲಸ ಅಂತಂದ್ರೆ ಅಲ್ಲಿ ಗಾಳಿ ಇದೆ. ಭಗವಂತನ ಏನು ಏಜೆಂಟ್ ಇದೆ ಗಾಳಿ. ಆ ಗಾಳಿ ಸಾಕ್ಷಿಯಾಗಿರುತ್ತೆ ನಾವ್ ಏನೇ ಮಾಡಿದ್ರು ಕೂಡ. ಹಾಗಾಗಿ ನಾವು ಭಗವಂತನಿಂದ ತಪ್ಪಿಸ್ಕೊಂಡು ಏನೂ ಮಾಡಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತು. ಅದಕ್ಕೆ ಭಗವಂತ ಹೇಳೋದು ಸುಹೃದಂ ಸರ್ವಭೂತಾನಾಂ ಅಂತ. ನೀನ್ ಏನೇ ಕೆಲಸ ಮಾಡು, ನಿನ್ ಜೊತೆ ನಾನು ಬರ್ತೀನಿ ಅಂತ. ಇವನ್
ಹಸುವಿನ ಹಾರ್ಟ್ ನಲ್ಲಿ ಭಗವಂತ ಇರ್ತಾನೆ, ಇವನ್ ಒಂದು ನಾಯಿಯ ಹಾರ್ಟ್ ನಲ್ಲಿ ಭಗವಂತ ಇರ್ತಾನೆ, ಇವನ್ ಒಂದು ಹಂದಿಯ ಹಾರ್ಟ್ ನಲ್ಲಿ ಭಗವಂತ ಇರ್ತಾನೆ. ಅದಕ್ಕೆ ಭಗವಂತನಿಗೆ ಹೇಳೋದು ಅಷ್ಟು ಕರುಣೆ ಇದೆ, ಅಷ್ಟು ದಯಾಮಯಿ ಭಗವಂತ ಅಂತ. ನೀವು ಯಾವ್ದೋ ಒಂದು ಕೆಟ್ಟ ಅನಿಮಲ್ ಜೊತೆ ಇರೇಂದ್ರ ಇರ್ತೀರಾ, ಚಾನ್ಸೇ ಇಲ್ಲ. ಆದ್ರೆ ಭಗವಂತ ಹಾಗಲ್ಲ. ಇಡೀ ಸೃಷ್ಟಿಯ ಸೃಷ್ಟಿಕರ್ತನಾಗಿರೋ ಭಗವಂತ ಎಲ್ಲಾ ಅನಿಮಲ್ಸ್ ಜೊತೆ, ಎಲ್ಲಾ ಗಿಡದ ಜೊತೆ, ಎಲ್ಲರ ಜೊತೆ ಅಣು ಪರಮಾತ್ಮನಾಗಿ ಇದ್ದೇ ಇರ್ತಾನೆ. ಸೊ ಹಾಗಾಗಿ ಭಗವಂತ ಸಾಕ್ಷಿ ಆಗಿರೋದ್ರಿಂದ ಕರ್ಮ ನಮಗೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಯಾಕಂತಂದ್ರೆ ಕರ್ಮ ಇಸ್ ಲೈಕ್ ಎ ಗವರ್ಮೆಂಟ್ ಕೋರ್ಟ್. ಸೊ ಹಾಗಾಗಿ ನಮ್ಮ ಫಲಗಳನ್ನ ನಾವೇ ಅನುಭವಿಸ್ಬೇಕು, ಯಾಕಂತಂದ್ರೆ ನಾವೇ ಕ್ರಿಯೇಟ್ ಮಾಡ್ಕೋತಾ ಇರೋದು. ಓಕೆ, ಗುಡ್ ಕ್ವಶನ್. ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನೆಲ್ಲ ಯಾಕೆ ಸೃಷ್ಟಿ ಮಾಡಬೇಕಿತ್ತು? ಅವನಲ್ಲೇ ಇರ್ಬೋದಿತ್ತು ಅಲ್ವಾ, ಅವನ ಹತ್ರನೇ ಇಟ್ಕೋಬೇಕಿತ್ತು ಅಲ್ವಾ? ಸಿ, ನಾವು ಆಕ್ಚುಲಿ ಯಾರು ಕೂಡ ಈ ವರ್ಲ್ಡ್ ಅಂತ ಅಂದ್ರೆ ಈ ಸೃಷ್ಟಿಗೆ ಆಕ್ಚುಲಿ ಸೇರಿದವರಲ್ಲ. ನಾವು ಸೇರಿದವರು ವೈಕುಂಠ ಲೋಕಕ್ಕೆ, ನಾವು ಸೇರಿದವರು ಗೋಲೋಕ ಲೋಕಕ್ಕೆ. ಶಾಸ್ತ್ರಗಳಲ್ಲಿ ಬರುತ್ತೆ, ಈ ಮಟೀರಿಯಲ್ ವರ್ಲ್ಡ್ ಅಂದ್ರೆ ಭೌತಿಕ ಜಗತ್ತೇನಿದೆ, ಇದು 1ನೇ 4 ಭಾಗ ಅಂತೆ. 4 ಭಾಗದಲ್ಲಿ 1 ಭಾಗ ಈ ಭೌತಿಕ ಸೃಷ್ಟಿ ಇರೋದು, ಇನ್ನು 3 ಭಾಗ ಏನಿದೆ ಅದು ಆಧ್ಯಾತ್ಮಿಕ ಸೃಷ್ಟಿ ಭಗವಂತನದು, ಈ ವೈಕುಂಠ ಲೋಕ ಅಂತ ಏನ್ ಕರಿತೀವಿ ಅದೆಲ್ಲ. ಸೊ ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ, ಕೃಷ್ಣ ಆಕ್ಚುಲಿ ನಮ್ದು ಆಕ್ಚುಲ್ ಪೊಸಿಷನ್ ಬಂದು ಕೃಷ್ಣನ ಸರ್ವೆಂಟ್, ನಾವು ಕೃಷ್ಣನ ಸೇವಕರು. ನಾವೇನ್ ಮಾಡಿದ್ವಿ, ನಾನು ಕೂಡ ಕೃಷ್ಣ ಆಗ್ಬೇಕು, ನಾನು ಕೂಡ ಭಗವಂತ ಆಗ್ಬೇಕು ಅನ್ನೋ ಒಂದು ಡಿಸೈರ್ನ ಬೆಳೆಸ್ಕೊಂಡ್ವಿ. ಹಾಗಾಗಿ ಕೃಷ್ಣ ಈ ಮಟೀರಿಯಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಆಗೋದಿಲ್ಲ, ಯಾಕಂತಂದ್ರೆ ನಾನೇ ಭಗವಂತ, ಸೊ ನೀನು ಅಲ್ಲಿ ಹೋಗ್ಬಿಟ್ಟು ನೀನ ಭಗವಂತ ಆಗು ಅಂತ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವು ನೋಡ್ಬೋದು, ಇಲ್ಲಿ ಯಾರನ್ನೇ ನೋಡಿ ಯಾರೂ ಕೂಡ ಸರ್ವೆಂಟ್ ಆಗ್ಬೇಕು ಅಂತ ಬಯಸೋದಿಲ್ಲ, ಸೇವಕರಾಗಬೇಕು ಅಂತ ಬಯಸೋದಿಲ್ಲ, ದಾಸರಾಗಬೇಕು ಅಂತ ಬಯಸೋದಿಲ್ಲ. ಎಲ್ಲರೂ ಕೂಡ ಮಾಸ್ಟರ್ ಆಗಬೇಕು, ಎಲ್ಲರೂ ಕೂಡ ಬಾಸ್ ಆಗಬೇಕು, ಎಲ್ಲರೂ ಕೂಡ ಏನೋ ಒಂದು ದೊಡ್ಡ ಲೀಡರ್ ಆಗಬೇಕು, ಅದನ್ನೇ ನಾವು ಬಯಸೋದು ಇಲ್ಲಿ. ಯಾಕಂತಂದ್ರೆ ಅದು ನಮಗೊಂದು ಡಿಸೀಸ್. ನಾನು 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 ಅನ್ನೋ ಅಹಂಕಾರ, ಈ ನಾನು ಅನ್ನೋದು ಆಕ್ಚುಲಿ ಇಲ್ಲ. ಯಾಕಂತ ಅಂದ್ರೆ ಈ ಬಾಡಿಯನ್ನ ಯಾರು ಕೊಟ್ಟಿರೋದು ಅಂತಂದ್ರೆ ಈ ಪ್ರಕೃತಿ, ಮತ್ತೆ ಈ ವಿಷನ್ ಯಾರು ಕೊಟ್ಟಿರೋದು, ಮತ್ತೆ ಅಗೇನ್ ಭಗವಂತ. ಈ ಒಳಗಿರೋ ಜೀರ್ಣಕ್ರಿಯೆ ಹೇಗಾಗ್ತಿದೆ ಗೊತ್ತಿಲ್ಲ, ಹೌದಾ? ಸೊ ನಮಗೆ ಇನ್ವಾಲಂಟರಿ ಪ್ರೋಸೆಸ್, ನಾವು ಇದ್ರ ಮೇಲೆ ಹಿಡಿತಾನೆ ಇಲ್ಲ, ಇದ್ರ ಮೇಲೆ ನಿಯಂತ್ರತೆನೇ ಇಲ್ಲ ನಮಗೆ ಒಳಗಡೆ ಏನಾಗ್ತಿದೆ ಅಂತ. ನಾವೀಗ ಈ ಕಣ್ಣಿನ ಮೇಲೆ ನಿಯಂತ್ರತೆ ಇಲ್ಲ, ಜಸ್ಟ್ ಹಿಂಗೆ ನಾನು ನೋಡ್ತಾ ಇದ್ದೀನಿ, ಕಣ್ ಪಿಳಿಸ್ತಾ ಇದ್ದೀನಿ, ಇನ್ವಾಲಂಟರಿ ಪ್ರೋಸೆಸ್, ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿನಲ್ಲಿ ನಾವು ಜಸ್ಟ್ ಊಟ ಮಾಡ್ಬಿಟ್ರೆ ಸಾಕ, ಅದನ್ನ ಹೇಗೆ ಡೈಜೆಷನ್ ಆಗ್ತಿದೆ ಅಂತ ನಾವೇನಾದ್ರು ಕುತ್ಕೊಂಡು ಇಲ್ಲೋಗು ಹಲ್ಲೋಗು ಅಂತ ಹೇಳ್ತಾ ಇದೀವಾ? ಇಲ್ಲ, ಇದು ಪರ್ಫೆಕ್ಟ್ ಮೆಕ್ಯಾನಿಸಮ್ ಇರೋ ಈ ಬಾಡಿನ ನೋಡಿದ್ರೆ ಗೊತ್ತಾಗುತ್ತೆ ನಮ್ ಕೈಲಿ ಏನೂ ಸೃಷ್ಟಿ ಮಾಡಕ್ ಆಗಿಲ್ಲ, ಮಾಡೋದಿಲ್ಲ ಅಂತ, ಹೌದಾ? ಈ ತರ ಸೃಷ್ಟಿ ಮಾಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಸೊ ನಾನು ಅನ್ನೋ ಅಹಂಕಾರ ಇಲ್ಲಿಂದ ಬರುತ್ತೆ. ಸೊ ಇದಕ್ಕೆ ಹನುಮಂತ ಒಳ್ಳೆ ಎಕ್ಸಾಂಪಲ್ ಆಗ್ತಾರೆ. ಅವ್ರು ಯಾವಾಗ ರಾವಣನ ರಾಜ್ಯ ಲಂಕಾಕ್ ಹೋಗ್ತಾರೆ, ಅವಾಗ ರಾವಣ ಕೇಳ್ತಾನೆ ಯಾರು ನೀನು ಅಂತ. ಅವಾಗ ಹನುಮಂತ ಹೇಳ್ತಾರೆ, ಹನುಮಂತ ಬಹಳ ರೀತಿನಲ್ಲಿ ಹೇಳ್ಬೋದಿತ್ತು, ನಾನು ಅಷ್ಟವಿದ್ಯೆಯನ್ನ ಕಲಿತವನು, ಮತ್ತೆ ಸಮುದ್ರವನ್ನ ಹಾರ್ಕೊಂಡು ಬಂದವನು, ಆತರ ತುಂಬಾ ಹೇಳಲಿಕ್ಕಿತ್ತು. ನಾನು ಕೇಸರಿಯ ರಾಜನ ಮಗ, ಎಷ್ಟೆಲ್ಲ ಸಾಧನೆ ಇತ್ತು ಹನುಮಂತನಿಗೆ, ಭಕ್ತ ಹನುಮಂತರಿಗೆ. ಆದ್ರೆ ಹನುಮಂತ ಹೇಳಿದ್ದು ನಾನು ರಾಮನ ಬಂಟ, ರಾಮನ ಸೇವಕ ಅಂತ. ಮತ್ತೆ ಇನ್ನೂ ಹಂಬಲ್, ಇನ್ನೂ ನಮ್ರತೆಯಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಈ ಸಮುದ್ರವನ್ನ ಹಾರ್ಕೊಂಡು ಬಂದೆ, ಆದ್ರೆ ನನ್ನಂತೆ ಅಲ್ಲ, ನನಕ್ಕಿಂತ ಶ್ರೇಷ್ಠವಾದ ಕಪಿಗಳು ಒಂದಲ್ಲ ಎರಡಲ್ಲ 1000 ಲಕ್ಷಗಟ್ಲೆ ರಾಮನ ಸೈನ್ಯದಲ್ಲಿದ್ದಾರೆ, ಅವ್ರನ್ನ ನೋಡ್ಬಿಟ್ರೆ ನೀನು ಹಂಗಲ್ಲ ಎದುರ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾರೆ. ಅಂತಂದ್ರೆ ನಾವು ತಮ್ಮನ್ನ ತಾವು ಅಷ್ಟು ನಮ್ರತಾ ಭಾವದಿಂದ ನಾನು ಏನೂ ಅಲ್ಲ, ರಾಮನ ತುಚ್ಛ ಸೇವಕ ಅಂತ ಹೇಳ್ಕೊಳ್ಬೇಕಾದ್ರೆ ನಾವೇನಂತ ಹೇಳ್ಕೊಡ್ಬೇಕು, ಹೌದಾ? ಸೊ ಹಾಗಾಗಿ ಈ ಅಹಂಕಾರ ಭಾವ ಇರೋದ್ರಿಂದ ನಾವಿಲ್ಲಿ ಬಂದಿದ್ದೀವಿ. ಸೊ ಈ ಅಹಂಕಾರ ಭಾವವನ್ನ ತ್ಯಜಿಸ್ಲಿಕ್ಕೆ ನಮ್ಗೆ ಈ ಪ್ರಾಸೆಸ್ ಎಲ್ಲ ಕೊಟ್ಟಿರೋದು ಈ ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾನ್ಶಿಯಸ್ನೆಸ್. ಈ ಅಹಂಕಾರ ಪ್ರಜ್ಞೆನ ನಾವು ಬಿಡಬೇಕು. ಸೊ ಆದ್ರೆ ಇದರಲ್ಲಿ ಒಳ್ಳೆಯ ಅಹಂಕಾರ ಒಂದ್ ಬರುತ್ತೆ, ಕೆಟ್ಟ ಅಹಂಕಾರ ಇನ್ನೊಂದು ಬರುತ್ತೆ. ಈ ಕೆಟ್ಟ ಅಹಂಕಾರ ಏನು ಅಂತಂದ್ರೆ, ನಾವು ಯಾವುದು ಅಲ್ಲ ಅದು ನಾವು ಅಂದ್ಕೊಳ್ಳೋದು ಕೆಟ್ಟ ಅಹಂಕಾರ. ಜಸ್ಟ್ ಲೈಕ್ ಎಕ್ಸಾಂಪಲ್ ಕೊಡ್ತೀನಿ, ನಾವು 2ನೇ ಅಧ್ಯಾಯದಲ್ಲಿ ಕಲ್ತ್ವಿ, ನಾವು ಈ ದೇಹ ಅಲ್ಲ, ಆದ್ರೆ ನಾವು ಈ ದೇಹನೇ ಅಂತ ಅನ್ಕೊಂಡು ಬದುಕೋದಿದೆಯಲ್ಲ, ಇದು ಕೆಟ್ಟ ಅಹಂಕಾರ. ಅದೇ ರೀತಿನಲ್ಲಿ ನಾನು ರಾಮನ ಸೇವಕ, ನಾನು ಕೃಷ್ಣನ ಸೇವಕ ಅನ್ಕೊಂಡು ಬದುಕ್ತೀವಲ್ಲ, ಅದು ಒಳ್ಳೆಯ ಅಹಂಕಾರ. ಜಸ್ಟ್ ಲೈಕ್ ಕನಕದಾಸರಿದ್ದಾರೆ, ಅವರ ಹೆಸರು ಮುಂದೆ ಕನಕ ದಾಸ ಅಂತ ಬರ್ತಾ ಇದೆ. ದಾಸ ಅಂತಂದ್ರೆ ಎಲ್ರಿಗೂ ದಾಸನ? ಇಲ್ಲ, ಕೃಷ್ಣನಿಗೆ ದಾಸ, ಪುರಂದರ ದಾಸರು, ಹೌದಾ? ಮತ್ತೆ ಇನ್ನು ತುಂಬಾ ಜನ ದಾಸರು ಅಂತಾನೆ ಬರುತ್ತೆ ಯಾವಾಗ್ಲೂ ಭಕ್ತರಿಗೆ. ಯಾಕಂತ ಅಂದ್ರೆ ಇದು ಈ ಮಾಸ್ಟರ್ ಬಾಸ್ ಅನ್ನೋ ಒಂದು ಇದರಿಂದ ದಾಸ ಅನ್ನೋ ಒಂದು ಇದಕ್ಕೆ ಬರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಕ್ಚುಲಿ. ಯಾಕಂತಂದ್ರೆ ನಮ್ಮ ಅಹಂಕಾರವನ್ನು ಬಿಡ್ಬೇಕು ಅಂತಂದ್ರೆ. ಸೊ ಈ ಪ್ಯೂರಿಫಿಕೇಶನ್ ಆಗೋದೇ, ಈ ಅನರ್ಥ ನಿವೃತ್ತಿ ಆಗೋದೇ ನಮ್ಮ ಹಾರ್ಟ್ ಅಲ್ಲಿ ಈ ಕೃಷ್ಣ ಪ್ರಜ್ಞೆಯಿಂದ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನ ಫಾಲೋ ಮಾಡಿ ಮತ್ತೆ ನಾವು ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡ್ ಹೆಡ್
ಹೋಗ್ಬೋದು. ನಮ್ದೊಂದು ಕನ್ನಡದಲ್ಲಿ ಹಾಡಿದೆಯಲ್ಲ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ. ಅದು ಸುಮ್ಮನೆ ಬರೆದಿರೋದಲ್ಲ, ಅದು ಆಕ್ಚುಲಿ ಈ ಕಂಟೆಕ್ಸ್ಟ್ ಅಲ್ಲಿ ಬರ್ದಿರೋದು, ಈ ಸ್ಪಿರಿಚುವಲ್ ವ್ಯೂ ಅಲ್ಲಿ ಬರ್ದಿರೋದು. ಕರ್ಮ ಎಂದರೇನು? ಆಕ್ಷನ್ ಅಂಡ್ ರಿಯಾಕ್ಷನ್, ಅಷ್ಟಕ್ಕೆ ಕರ್ಮ ಅಂತೀವಿ. ನ್ಯೂಟನ್ ಥರ್ಡ್ ಲಾನು ಇದೆಲ್ಲ, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ, ಅದು ಕರ್ಮ. ಬೂಮರ್ಯಾಂಗ್ ಅಂತ ತುಂಬಾ ಜನ ನಾರ್ಮಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಕರ್ಮ ಅಂತಂದ್ರೆ ಆಕ್ಚುಲಿ ದೊಡ್ಡ ಕಾನ್ಸೆಪ್ಟ್, ಅದು ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್. ಜಸ್ಟ್ ಲೈಕ್ ಧೃತರಾಷ್ಟ್ರ ಕೇಳ್ತಾನಲ್ಲ ಕೃಷ್ಣನ್ಗೆ, ಕೃಷ್ಣ ನನ್ನ 100 ಜನ ಮಕ್ಕಳನ್ನ ನನ್ನ ಮುಂದೆನೆ ಸಾಯಿಸ್ತಾ ಇದೆಯಲ್ಲಪ್ಪ ನೀನು ಭಗವಂತ, ನೀನು ನಿಂತ್ಕೊಂಡು ಅಂತ. ಆಗ ಕೃಷ್ಣ ಹೇಳ್ತಾನೆ, ಎಷ್ಟೋ ಜನ್ಮ, ಒಂದು 50ರಿಂದ 100 ಜನ್ಮಗಳ ಹಿಂದೆ ನೀನು ಬೇಟೆಗಾರನಾಗಿದ್ದಾಗ ಒಂದು ಹಕ್ಕಿ ಆಕ್ಚುಲಿ ತನ್ನ ಮರಿಗಳಿಗೆ ಜನ್ಮ ಕೊಟ್ಟಿತ್ತು. ಆ ಹಕ್ಕಿಯ ಮುಂದೆನೆ ಆ ಮರಿಗಳನ್ನೆಲ್ಲ ನೀನು ಸಾಯಿಸಿಬಿಟ್ಟೆ ಬೇಟೆಗಾರನಾಗಿ. ಹಾಗಾಗಿ ನಿನಗೆ ಆ ಕರ್ಮ ಉಳಿದಿತ್ತು. ಆ ಕರ್ಮ ಯಾವ ರೀತಿನಲ್ಲಿ ಉಳಿದಿತ್ತು ಅಂತಂದ್ರೆ, ನಿನಗೆ ಹೋದ ಜನ್ಮದಲ್ಲೆಲ್ಲ ಇಷ್ಟು ಮಕ್ಕಳು ಹುಟ್ಟತಾ ಇರ್ಲಿಲ್ಲ. ಸೊ ಈ ಇಷ್ಟು ಮಕ್ಕಳು ಹುಟ್ಟಬೇಕು ಅಂತ ಅಂದ್ರೆ ನೀನು ಅಷ್ಟು ಪುಣ್ಯ ಮಾಡ್ಬೇಕಿತ್ತು. ಅಷ್ಟು ಪುಣ್ಯ ಮಾಡಿದ್ಮೇಲೆ ನಿನಗೀಗ ಪುಣ್ಯ ಸಫಲ ಆದ್ಮೇಲೆ ಈ ಕರ್ಮ ಕರೆಕ್ಟ್ ಆಗಿ ಬಂದು ಹಿಟ್ ಮಾಡ್ತಾ ಇದೆ ನೋಡು ಅಂತ ಹೇಳ್ತಾನೆ ಕೃಷ್ಣ. ಅಂತಂದ್ರೆ ನಾನು ರೀಸೆಂಟ್ಲಿ ಒಂದು ಎಕ್ಸಾಂಪಲ್ ನೋಡಿದೆ. ಯಾವ ರೀತಿ ಅಂತ ಅಂದ್ರೆ, ಒಬ್ಬ ಹುಡುಗ, ನನ್ಗೆ ಗೊತ್ತಿರೋ ಹುಡುಗ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ನ ತಗೋಬೇಕು ಅಂತ ಬಹಳ ವರ್ಷದಿಂದ ಅವನು ಥಿಂಕ್ ಮಾಡ್ತಾ ಇದ್ದ. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ದಾಗಿಂದಾನೆ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಅದಾದ್ಮೇಲೆ ಕೆಲಸ ಸಿಕ್ತು. ಒಂದು 6 ತಿಂಗಳು ಚೆನ್ನಾಗಿ ದುಡಿದು ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಅನ್ನ ತಗೊಂಡ ದಿನನೇ ಹೋಗಿ ಆಕ್ಸಿಡೆಂಟ್ ಆಗ್ಬಿಟ್ಟು ಅವನದು ಕಾಲ್ ಕಟ್ ಆಗ್ಬಿಡ್ತು, ಅಂದ್ರೆ ಕಾಲು ಮುರಿದೋಗ್ಬಿಡ್ತು. ಅಂತಂದ್ರೆ 5 ವರ್ಷದಿಂದ ಅವನು ಅದಕ್ಕೆ ದುಡ್ದ, ಅದರಿಂದನೇ ಅವನಿಗೊಂದು ಸಫರಿಂಗ್ ಬಂತು, ಕರ್ಮ ಬಂತು. ಅಂದ್ರೆ ಆ ಕರ್ಮ ಕಾಯ್ತಾ ಇರುತ್ತೆ. ಸೊ ಅದಕ್ಕೆ ಕರ್ಮ ಅನ್ನೋದು ವೆರಿ ಡಿಫಿಕಲ್ಟ್ ಟಾಪಿಕ್. ಇದನ್ನ ಡಿಸ್ಕಸ್ ಮಾಡ್ತಾ ಹೋದ್ರೆ ಕಾಂಪ್ಲಿಕೇಟೆಡ್ ಟಾಪಿಕ್ ಇದು. ಅದಕ್ಕೆ ಕೃಷ್ಣ ಹೇಳ್ತಾರೆ, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಸೊ ಈ ಕರ್ಮ ಎಲ್ಲ ಬಹಳ ಕಾಂಪ್ಲಿಕೇಟೆಡ್, ಬಹಳ ಡಿಫಿಕಲ್ಟ್ ಟಾಪಿಕ್. ನಿನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕರ್ಮವನ್ನ ಕರಗಿಸೋಕ್ಕೂ ಆಗೋದಿಲ್ಲ, ಯಾಕಂತಂದ್ರೆ ಬೆಟ್ಟದಷ್ಟಿರುತ್ತೆ. ಹಾಗಾಗಿ ನೀನ್ ಜಸ್ಟ್ ನನಗೆ ಶರಣಾಗು, ನಾನು ಆ ಕರ್ಮನೆಲ್ಲ ತೆಗೆದಾಕ್ತೀನಿ ಅಂತ ಕೃಷ್ಣ ಹೇಳುದು. ಪ್ರಭು, ನನ್ನ ಆಲೋಚನೆಯಲ್ಲಿ ಬರೋ ಗೊಂದಲಗಳು ಜಾಸ್ತಿ ಆಗಿದೆ. ನಾನು ಮಾತಾಡಬಾರದು, ಅದು ಪದೇ ಪದೇ ಮನಸ್ಸಿಗೆ ಬರ್ತಿದೆ. ಅದನ್ನ ಹತ್ರ ಆಲೋಚನೆ ಮಾಡೋದಿಲ್ಲ, ಅದು ಬರುತ್ತೆ. ನಾನು ಆಲೋಚನೆ ಸಮಥಿಂಗ್ ಏನೋ ಮಾಡೋದಿಲ್ಲ, ಆದ್ರೂ ಕೂಡ ನನಗೆ ಆಲೋಚನೆ ಬರುತ್ತೆ. ಅಂತ ಅಂದ್ರೆ ನಮ್ಮ ಮೈಂಡ್ ಏನಿದೆ, ನಮ್ಮ ಮನಸ್ಸೇನಿದೆ, ಅದಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ, ಅಂದ್ರೆ ನಮ್ಮ ನಿಯಂತ್ರಣದಲ್ಲಿ ಇರ್ಲಿಕ್ಕೆ ನಾವು ಮೈಂಡಿಗೆ ಟ್ರೈನಿಂಗೇ ಕೊಟ್ಟಿಲ್ಲ. ನೀವು ಲೆಕ್ಕ ಹಾಕಿ, ನೀವು ಎಷ್ಟು ಓದಿರ ನನಗೆ ಗೊತ್ತಿಲ್ಲ ನೀವೆಲ್ಲರೂ. ಅಂದ್ರೆ LKG ಇಂದ ಹಿಡಿದು UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಓದಿದ್ವಿ. ಅದಾದ್ಮೇಲೆ PUC, ಅದಾದ್ಮೇಲೆ ಡಿಗ್ರಿ, ಕೆಲವೊಬ್ರು ಮಾಸ್ಟರ್ಸ್ ಮಾಡ್ತಾರೆ, PhD ಮಾಡ್ತಾರೆ. ಈ ಎಲ್ಲದು ಒಂದು 25 ವರ್ಷ ಓದಿದ್ವಲ್ಲಪ್ಪ. ಅದರಲ್ಲಿ ಎಷ್ಟು ವರ್ಷದಲ್ಲಿ ಯಾವ ಸಬ್ಜೆಕ್ಟ್ ಇತ್ತು ನಮಗೆ ಈ ಮೈಂಡ್ ಕಂಟ್ರೋಲ್ ಮಾಡಬೇಕು, ಮತ್ತೆ ಈ ಸೆನ್ಸಸ್ ನ ಕಂಟ್ರೋಲ್ ಮಾಡಬೇಕು, ಮತ್ತೆ ಮನಸ್ಸಿನ ನಿಯಂತ್ರಣ ಹೇಗೆ ತಗೊಳ್ಳೋದು, ಎಷ್ಟು ಹೇಳ್ಕೊಟ್ಟಿದ್ದಾರೆ? ಹೇಳ್ಕೊಟ್ಟಿಲ್ಲ. ಜಸ್ಟ್ ನಮಗೆ ಹೊರಗಿನ ಶಿಕ್ಷಣ ಸಿಕ್ಕಿರೋದು. ನಮ್ಮ ಒಳಗಿನ ಶಿಕ್ಷಣ ನಮ್ಗೆ ಯಾವತ್ತೂ ಸಿಕ್ಕೇ ಇಲ್ಲ. ಒಳಗಿನ ಶಿಕ್ಷಣ ಬೇಕು ಅಂತ ಅಂದ್ರೆ ಈ ಭಗವದ್ಗೀತೆನ ನಾವು ಸ್ಟಡಿ ಮಾಡಬೇಕು. ಮನಸ್ಸಿನ ನಿಯಂತ್ರಣ ಬೇಕು ಅಂತ ಅಂದ್ರೆ ಈ ಭಗವದ್ಗೀತೆನ ಸ್ಟಡಿ ಮಾಡಬೇಕು. ಹಾಗಾಗಿನೇ ನಾವೇನೋ ಕಲ್ತಿಲ್ಲ. ಸೊ ಹಾಗಾಗಿ ಮೈಂಡ್ ಏನೋ ಅದು ಟ್ರಬಲ್ ಕೊಟ್ಟೇ ಕೊಡುತ್ತೆ. ಈಗ ಒಬ್ಬ ಸೂಸೈಡ್ ಮಾಡ್ಕೊಳ್ತಾನಲ್ಲ, ಅವನಿಗೆ ಯಾರಾದ್ರೂ ನೀವೇನಾದ್ರೂ ಹೇಳಿರ್ತೀರಾ, ನೀನ್ ಸೂಸೈಡ್ ಮಾಡ್ಕೋ, ನೀನು ಅಸಮರ್ಥ, ನಿನ್ ಕೈಯಲ್ಲಿ ಏನೋ ಆಗೋದಿಲ್ಲ, ನಿನಗೆ ಸೂಸೈಡ್ ಒಂದೇ ಆಪ್ಷನ್ ಅಂತ ನೀವೇನಾದ್ರೂ ಹೇಳ್ತೀರಾ? ಇಲ್ಲ. ಮತ್ತೆ ಯಾರು ಹೇಳೋದು? ಅವನ ಮನಸ್ಸು ಹೇಳುತ್ತೆ, ನೀನು ಅಸಮರ್ಥ, ನೀನು ಉಪಯೋಗಕ್ಕಿಲ್ದವನು, ನೀನ್ ಸೂಸೈಡ್ ಮಾಡ್ಕೋ ಅಂತ. ಅವ್ನು ಸೂಸೈಡ್ ಮಾಡ್ಕೊಂಡ್ ಬಿಡ್ತಾನೆ. ಹೌದಾ? ಅಂದ್ರೆ ಅವನಿಗೆ ಅವನ ಮನಸ್ಸೇ ಶತ್ರು ಆಯ್ತು. ಸೊ ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾರು ಮನಸ್ಸಿನ ನಿಯಂತ್ರಣವನ್ನ ಕಲ್ತಿರೋದಿಲ್ವೋ ಅವರಿಗೆ ಅವರ ಮನಸ್ಸೇ ಶತ್ರುವಾಗುತ್ತೆ ಅಂತ. ಹಾಗೆ ಯಾರು ಅವರ ಮನಸ್ಸಿನ ನಿಯಂತ್ರಣವನ್ನ ಕಲ್ತಿರ್ತಾರೆ ಅವರಿಗೆ ಮನಸ್ಸು ಒಂದು ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಒಂದು ಒಳ್ಳೆಯ ಮಿತ್ರ ಆಗುತ್ತೆ ಅಂತ. ಸೊ ನಾವು ಒಳ್ಳೆಯ ಮಿತ್ರನನ್ನಾಗಿ ಮಾಡ್ಕೋಬೇಕು ನಮ್ಮ ಮನಸ್ಸನ್ನ ಅಂತ ಅಂದ್ರೆ ನಾವು ಅದನ್ನ ಟ್ರೈನ್ ಮಾಡಬೇಕು, ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕ್ದೆ ಏನು ಬರೋದಿಲ್ಲ. ನಾವು ಹೇಳ್ತೀವಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ. ಹಾರ್ಡ್ ವರ್ಕ್ ಬರೀ ಔಟ್ ಸೈಡ್, ಬರೀ ಮನಿಗೋಸ್ಕರ, ಬರೀ ಏನೋ ಯಶಸ್ಸು ಬೇಕು, ಬರೀ ಒಂದು ಖುಷಿ ಬೇಕು, ಅದಷ್ಟೇ ಅಲ್ಲ. ಇವನ್ ಖುಷಿ ಬೇಕು ಅಂದ್ರೂ ಕೂಡ ಮನಸ್ಸಿನ ನಿಯಂತ್ರಣ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಮನಸ್ಸಿನ ನಿಯಂತ್ರಣ ಮಾಡಬೇಕು ಅಂತ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು. ಡೈಲಿ ಹಾರ್ಡ್ ವರ್ಕ್ ಮಾಡಬೇಕು. ಯಾವ ರೀತಿ ಹಾರ್ಡ್ ವರ್ಕ್ ಮಾಡಬಹುದು ಅಂತ ಅಂದ್ರೆ, ಫಸ್ಟ್ ಬರೋದೆ ಮಂತ್ರ ಜಪ. ನಾವು ಏನ್ ಮಾಡ್ತಾ ಇರ್ತೀವಿ, ಇಲ್ಲಿ ತನಕ ನಾವು ಮನಸ್ಸಿನ ಮಾತನ್ನ ಕೇಳ್ಕೊಂಡ್ ಬಂದಿರ್ತೀವಿ. ಎಷ್ಟು ಹುಟ್ಟಿದಾಗಿಂದ ಮನಸ್ಸು ಯಾವ ರೀತಿ ಕೇಳುತ್ತೆ ಆ ರೀತಿ ಕೇಳ್ಕೊಂಡ್ ಬಂದಿರ್ತೀವಿ. ಒಬ್ರು ಹೇಳ್ತಾರೆ ಗೊತ್ತಾ, ನಾನು ನನ್ನ ಮನಸ್ಸು ಹೇಳ್ದಾಗೆ ಅಪ್ಪ ಕೇಳೋದು ಅಂತ. ಆದ್ರೆ ಕೃಷ್ಣಲ್ಲಿ ಬೈದ್ ಹೇಳ್ತಾರೆ, ನೀನು ಮನಸ್ಸಿನ ಮಾತು ಟೋಟಲಿ ಕೇಳ್ಬೇಡಪ್ಪ ಅಂತ. ಆದ್ರೆ ನಮ್ದು ರಿವರ್ಸ್ ಫಿಲಾಸಫಿ ಆಕ್ಚುಲಿ ಯಾವಾಗ್ಲೂ ಕೃಷ್ಣನಿಂದ. ಹಾಗಾಗಿ
ಸೊ ಈ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ಕೊಟ್ಟಿರೋದು ಈ ನಾಮಜಪ. ಸೊ ಈ ನಾಮಜಪ ಯಾವಾಗ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಾವು ಯಾವಾಗ ಜಪಿಸ್ತೀವಿ, ಅವಾಗ ನಾವು ಹೇಳೋದನ್ನ ಮನಸ್ಸಿಗೆ ಕೇಳ್ತಾ ಇದ್ವಿ. ನೀನು ನಾನು ಹೇಳಿದ್ದನ್ನ ಕೇಳು ಅಂತ. ಸೊ ಇಲ್ಲಿ ತನಕ ಏನ್ ಮಾಡಿದ್ವಿ, ಮನಸ್ಸು ಹೇಳಿದ್ದನ್ನ ನಾವು ಕೇಳಿದ್ವಿ. ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ತಾ ಇರ್ಬೇಕಾದ್ರೆ ನಾವು ಮನಸ್ಸಿಗೆ ಏನ್ ಹೇಳ್ತಾ ಇದ್ವಿ, ನೀನು ನಾನು ಹೇಳಿದ್ದನ್ನ ಕೇಳು ಅಂತ. ಸೊ ಇಲ್ಲಿಂದ ರೈಟ್ ಫ್ರಮ್ ಹಿಯರ್ ಆಕ್ಚುಲಿ ನಾವು ಮನಸ್ಸನ್ನ ನಾನು ಹೇಳ್ದ ಕೇಳು ಅಂತ ಟ್ರೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದು ಫಸ್ಟ್ ಸ್ಟೆಪ್ ಆಕ್ಚುಲಿ ನಾಮಜಪ. ಈ ನಾಮಜಪದಲ್ಲಿ ನಾವು 1 ರಿಂದ 2 ರೌಂಡು, 3 ರೌಂಡು, 4 ರೌಂಡು ಅಂತ ಈ ರೀತಿ ದಿನೇ ಹೆಚ್ಚಿಗೆ ಮಾಡ್ಕೊಂತ ಬಂದ ಹಾಗೆ ಈ ಮನಸ್ಸು ಆಕ್ಚುಲಿ ನಮ್ಮ ಮಾತನ್ನ ಕೇಳೋಕೆ ಶುರು ಮಾಡುತ್ತೆ. ಮನಸ್ಸು ಯಾವಾಗ ಆಕ್ಚುಲಿ ನಮ್ಮ ಮಾತನ್ನ ಕೇಳಕ್ ಶುರು ಮಾಡುತ್ತೆ, ಅದು ನಮಗೆ ಫ್ರೆಂಡ್ ಆಗುತ್ತೆ, ಸ್ನೇಹಿತ ಆಗುತ್ತೆ. ಅವಾಗ ಅದೇ ನಮಗೆ ಗೈಡ್ ಮಾಡುತ್ತೆ. ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಈ ಮನಸ್ಸು ಅನ್ನೋದೇನಿದೆಯಲ್ಲ, ಈ ಮನಸ್ಸು ಅನ್ನೋದು ಒಂದು ಸಣ್ಣ ಮಗು ಇದ್ದ ಹಾಗೆ. ನೀವು ಹೇಗೆ ಈ ಸಣ್ಣ ಮಗುನ ಟ್ರೈನ್ ಮಾಡ್ತೀರಾ ಅಂದ್ರೆ ತರಬೇತಿ ಕೊಡ್ತೀರಾ, ಆ ರೀತಿನಲ್ಲಿ ಆ ಮಗು ಆಗುತ್ತೆ. ಅದೇ ರೀತಿನಲ್ಲಿ ನಮ್ಮ ಮನಸ್ಸಿಗೆ ನಾವು ಯಾವ ರೀತಿ ತರಬೇತಿ ಕೊಟ್ಟಿದ್ದೀವಿ, ಅದೇ ರೀತಿನಲ್ಲಿ ನಮ್ಮ ಮನಸ್ಸು ನಮಗೆ ಇವಾಗ ಕಮಾಂಡ್ಗಳನ್ನ ಕೊಡ್ತಾ ಇದೆ, ಆರ್ಡರ್ ಮಾಡ್ತಾ ಇದೆ. ಸೊ ನಾವು ಅದನ್ನ ಯಾವತ್ತೂ ಟ್ರೈನಿಂಗ್ ಮಾಡಿಲ್ಲ. ನಮ್ಮ ಗುರುಕುಲದಲ್ಲೆಲ್ಲ ಫಸ್ಟ್ ಎಜುಕೇಶನ್ ಏನಿತ್ತು ಗೊತ್ತಾ? ನಮ್ಮ ಗುರುಕುಲದಲ್ಲಿ ಫಸ್ಟ್ ಎಜುಕೇಶನ್ ಬಂದು ಈ ಮನಸ್ಸಿನ ನಿಯಂತ್ರಣ. ಆದ್ರೆ ಬ್ರಿಟಿಷರ್ಸು ಎಲ್ಲ ಮಾಡಿ ಏನ್ ಮಾಡಿದ್ರು, ಮುಚ್ಚಾಕ್ಬಿಟ್ರು ಈ ಗುರುಕುಲಗಳನ್ನ. ಸೊ ಹಾಗಾಗಿನೇ ನಮ್ಮಲ್ಲಿ ಇದೇನಿದು ಲಸ್ಟ್ ಫ್ಯಾಕ್ಟರ್ ಜಾಸ್ತಿ ಆಗಿ ಇವತ್ತು ನೋಡ್ಬೋದು, ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಆಗಿರ್ಬೋದು, ರೇಪ್ಸ್ ಆಗಿರ್ಬೋದು. ಮತ್ತೆ ಇದೆಲ್ಲ ಆಗ್ತಿರೋದು ಏನಕ್ಕೆ ಅಂತಂದ್ರೆ, ಈ ಲಸ್ಟ್ ಅಂದ್ರೆ ಕಾಮ ಜಾಸ್ತಿ ಆಗಿದೆ. ಕಾಮ ಜಾಸ್ತಿ ಆಗಿರೋಕೆ ಕಾರಣ ಏನು, ನಾವು ಅದ್ರ ಬಗ್ಗೆ ಏನು ತಿಂಕೆ ಮಾಡ್ತಿಲ್ಲ. ಆದ್ರೂ ಇದೆ ಅಂತಾನು ಗೊತ್ತಿಲ್ಲ ನಮಗೆ ಏನಕ್ಕದು. ಆಕ್ಚುಲಿ ಅರ್ಜುನ ಮುಂದಿನ ಶ್ಲೋಕದಲ್ಲಿ ಕೇಳ್ತಾರೆ, 3ನೇ ಅಧ್ಯಾಯದಲ್ಲೇ ಕೇಳ್ತಾರೆ, ಕೃಷ್ಣ ನಾನು ಏನೋ ಒಂದನ್ನ ಮಾಡಬಾರ್ದು ಅನ್ಕೊಂಡಿರ್ತೀನಿ, ಆದ್ರೂ ಕೂಡ ನನಗದು ಮಾಡಬಾರ್ದು ಅಂತ ಗೊತ್ತಿರುತ್ತೆ, ಮತ್ತೆ ಅದು ತಪ್ಪು ಅಂತ ಗೊತ್ತಿರುತ್ತೆ, ಅನ್ಯಾಯ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ನನಗೆ ಮಾಡೋಕೆ ಒಂದು ಮೋಟಿವೇಶನ್ ಬರುತ್ತೆ ಕೃಷ್ಣ ಒಳಗಿಂದ, ಅದು ಏನು ಅಂತ ಗೊತ್ತಾಗ್ತಿಲ್ಲ ಹೇಳು ಅಂತ. ಅವಾಗ ಕೃಷ್ಣ ಹೇಳ್ತಾರೆ, ಕಾಮ ಇಹ ವೈರಿಣಾಮ್ ಅಂತಂದ್ರೆ ಈ ಕಾಮ ಈ ಮನುಷ್ಯ ಅಥವಾ ಆತ್ಮದ ಒಂದು ಅಜಾತ ಶತ್ರು ಅಂತ ಹೇಳ್ತಾರೆ. ಯಾವಾಗ್ಲೂ ಯಾವ್ದಾದ್ರು ಒಂದು ಶತ್ರು ನಮಗೆ ಕಾಡ್ತಾ ಇದೆ ಅಂತಂದ್ರೆ ಅದು ಈ ಕಾಮ ಅಂತೆ. ಸೊ ಇದ್ರ ಬಗ್ಗೆ ಎಜುಕೇಶನ್ ಕೊಟ್ಟಿಲ್ಲ ನಮಗೆ. ಎಜುಕೇಶನ್ ಕೊಟ್ಟಿಲ್ಲ ಅಂತಂದ್ಮೇಲೆ ಹೇಗೆ ಗೊತ್ತಾಗುತ್ತೆ? ಸೊ ಹಾಗಾಗಿ ಯಾರು ಕೊಡ್ಲಿಲ್ಲ ಅಂತಂದ್ರು, ಕೃಷ್ಣ ನಮ್ಗೆ ಎಜುಕೇಶನ್ ಕೊಡ್ತಾ ಇರೋದು ಭಗವದ್ಗೀತೆನಲ್ಲಿ ಕಲೀರಿ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಒಂದ್ ದಿವಸ ಬರ್ತೀವಿ, ಕೇಳ್ತೀವಿ 1-2 ಶ್ಲೋಕನ, ಆಮೇಲೆ ಗೊತ್ತಿಲ್ಲ, ಮತ್ತೆ ಇನ್ನೊಂದ್ 4 ಬೇರೆ ರೀಲ್ಸ್ ನೋಡೋದು, ಆ ತರ ಆಗುತ್ತೆ. ಹಾಗಾಗಿ ಮಂತ್ರ ಜಪದಿಂದ ಈ ಹರೇ ಕೃಷ್ಣ ಮಹಾಮಂತ್ರ ಆಕ್ಚುಲಿ ಈ ಕಲಿಯುಗಕ್ಕೆ ಕೊಟ್ಟಿರೋ ಒಂದು ಕಾಮಧೇನು ಅಂತ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ಶಕ್ತಿ ಇದೆ ಈ ಹರೇ ಕೃಷ್ಣ ಮಂತ್ರದಲ್ಲಿ. ಎಷ್ಟೋ ಜನ ನೋಡಿರ್ಬೋದು, ಪ್ರಭುಪಾದ್ರು ಬರೀ ಆ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ, ಈ ಹರೇ ಕೃಷ್ಣ ಮಂತ್ರವನ್ನ ಕೊಡ್ತಾರೆ, ಮತ್ತೆ ಭಗವದ್ಗೀತೆಯನ್ನ 2 ಕೊಡ್ತಾರೆ, ಮತ್ತೆ ಪ್ರಸಾದವನ್ನ ಕೊಡ್ತಾರೆ. ಈ 3ರಿಂದ ಮತ್ತೆ ಇನ್ನೊಂದು ಸಂಕೀರ್ತನೆ, ಈ 4 ಕೊಟ್ಟು ಅಂತ ಅವರು ಆಕ್ಚುಲಿ ಆ ಫಾರಿನ್ ಪೀಪಲ್ ಎಲ್ಲ ಏನಿದ್ದಾರೆ, ಅವ್ರು ಒಂಥರ ಚಾಂಡಾಡ್ ಇದ್ದಂಗೆ, ಅಂದ್ರೆ ಏನು ಮಾಡಬಾರ್ದು ಅಂತ ಇರುತ್ತೆ ನಮ್ಮ ಶಾಸ್ತ್ರದಲ್ಲಿ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂತ ವ್ಯಕ್ತಿಗಳನ್ನ ಪ್ರಭುಪಾದರು ಚೇಂಜ್ ಮಾಡಿ ಹಿಪ್ಪೀಸಿಂದ ಹ್ಯಾಪೀಸ್ ಮಾಡ್ತಾರೆ. ಅಂತಂದ್ರೆ ಅಷ್ಟು ಉನ್ನತ ಮಟ್ಟಕ್ಕೆ ಅವ್ರನ್ನ ಚೇಂಜ್ ಮಾಡ್ತಾರೆ. ಅದನ್ನ ಚೇಂಜ್ ಮಾಡ್ಲಿಕ್ಕೆ ಅವ್ರು ಕೊಟ್ಟಿದ್ದೇನು, ಇದೇ ಭಗವದ್ಗೀತಾ, ಇದೇ ಮಂತ್ರ ಜಪ, ಇದೇ ಸಂಕೀರ್ತನೆ, ಇದೇ ಪ್ರಸಾದ ಸೇವನೆ. ಇದರಿಂದ ನಾವು ಕಂಪ್ಲೀಟ್ಲಿ ಚೇಂಜ್ ಆಗ್ತೀವಿ. ಆಕ್ಚುಲಿ ನಮ್ದು ಲೈಫ್ ಒಂಥರ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಹಾಗಾಗಿ ಬಿಡದೇನೆ ಡೈಲಿ ಹರೇ ಕೃಷ್ಣ ಮಂತ್ರವನ್ನ ಚಾಂಟ್ ಮಾಡಿ. ಸೊ ನಿಮ್ಮ ಮನಸ್ಸು 1 ದಿವಸ ಟ್ರಬಲ್ ಕೊಡ್ಬೋದು, 2 ದಿವಸ ಟ್ರಬಲ್ ಕೊಡ್ಬೋದು, 3 ದಿವಸ ಟ್ರಬಲ್ ಕೊಡ್ಬೋದು. ಹೆಂಗಂದ್ರೆ, ಒಂದು ರೂಮ್ ಇದೆ ಅಂತ ತಿಳ್ಕೊಳ್ಳಿ. ಈ ರೂಮ್ ನಲ್ಲಿ ಬಹಳಷ್ಟು ಕಸ ಬಿದ್ದಿದೆ. ನಾನು ಯಾವತ್ತೂ ಕೂಡ ಈ ರೂಮಿಗೆ ಬಂದೇ ಇಲ್ಲ. ಸೊ ಕತ್ಲಿದೆ, ತುಂಬಾ ಕಸ ಬಿದ್ದಿದೆ. ಆಮೇಲೆ 1 ದಿವಸ ನಾನು ಫೈನಲಿ ಇದನ್ನ ರೂಮ್ ನ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬರ್ತೀನಿ. ಅವಾಗ ನಾನು ಒಂದ್ ಸ್ವಲ್ಪ ಕಸಮರ್ಗೆ ತಗೊಂಡು ಹಿಂಗೆ ಗುಡಿಸ್ತಾ ಇದ್ರೆ ಅದು ಧೂಳೆಲ್ಲ ಮೇಲಕ್ಕೆ ಹೇಳ್ಬೋದು. ಆ ಮೇಲಕ್ಕೆದ್ದಾಗ ನಾನು ಹೆದರಬಾರ್ದು. ಮೇಲಕ್ಕೆದ್ದು ಅಯ್ಯೋ ಎಷ್ಟೊಂದು ಧೂಳಿದೆ ಅಂತ ಮತ್ತೆ ಓಡೋಗ್ಬಾರ್ದು. ಆ ಧೂಳನ್ನೆಲ್ಲ ಮುಖಕ್ಕೆ ಒಂದು ಮಾಸ್ಕ್ ಹಾಕೊಂಡು ಫುಲ್ ಕ್ಲೀನ್ ಮಾಡಿ ಬಿಸಾಕ್ಬೇಕು. ಆಮೇಲೆ ಆ ರೂಮ್ ಪಳಪಳ ಹೊಳೆಯುತ್ತೆ. ಅದೇ ರೀತಿನಲ್ಲಿ ನಮ್ಮ ಹಾರ್ಟು ಎಷ್ಟೋ ಜನ್ಮಗಳಿಂದ, ಕನಕದಾಸ್ ಹೇಳ್ತಾರಲ್ಲ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಅಷ್ಟು ಜನ್ಮದಿಂದ ಈ ಲಸ್ಟ್ ಫ್ಯಾಕ್ಟರ್ ಆಗಿರ್ಬೋದು, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಅನ್ನೋದನ್ನೆಲ್ಲ ನಾವು ತುಂಬಿಕೊಂಡು ಬಂದಿದ್ದೀವಿ. ಅದೆಲ್ಲ ಕಸ ಇದ್ದ ಹಾಗೆ, ಆಕ್ಚುಲಿ ರೂಮ್ ನಲ್ಲಿರೋ ಕಸ ಇದ್ದ ಹಾಗೆ ಹಾರ್ಟ್ ನಲ್ಲಿರೋದು ನಮ್ಗೆ. ಇದನ್ನೆಲ್ಲ ನಾವು ಕ್ಲಿಯರ್ ಇಟ್ ಔಟ್ ಮಾಡ್ಬೇಕು ಅಂತಂದ್ರೆ ನಾಮಜಪಕ್ಕೆ ಬರ್ಬೇಕು. ನಾಮಜಪ ಮಾಡ್ಬೇಕಾದ್ರೂ ಕೂಡ ಈ ಥಾಟ್ಸ್ ಬರ್ಬೋದು, ಅದು ಮಾಡಿದೆ, ಇದು ಮಾಡಿದೆ, ಹಾಗೆ ಹೀಗೆ ಅಂತ ವಲ್ಗರ್ ಥಾಟ್ಸ್ ಬರ್ಬೋದು, ಪರವಾಗಿಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ವಲ್ಗರ್ ಥಾಟ್ಸ್ ಬಂದಾಗ ಇನ್ನೂ ಜೋರಾಗಿ ಚಾಟ್ ಮಾಡಿ, ಜೋರಾಗಿ ಚಾಟ್ ಮಾಡಿ ಅದನ್ನೇ ಕೇಳಿ ಅಂತ.
ಯಾವಾಗ ಭಗವಂತನ ನಾಮನ ನಾವು ಜೋರಾಗಿ ಚಾಂಟ್ ಮಾಡಿ ಕೇಳ್ತೀವಿ, ಅವಾಗ ಆಕ್ಚುಲಿ ಆ ಹೃದಯದಲ್ಲಿರೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನಿದೆ ಅದೆಲ್ಲ ಒಂಥರ ಕಸ ಹೊಡೆದಂಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಇವನ್ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಒಂದು ಕಾಡಿನಲ್ಲಿರೋ ಒಂದು ದೊಡ್ಡ ಸಿಂಹ ಒಂದು ಸಲ ಗರ್ಜನೆ ಮಾಡಿದ್ರೆ ಯಾವ ರೀತಿ ಸಣ್ಣ ಪ್ರಾಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡೋಗ್ತವೆ, ಅದೇ ರೀತಿನಲ್ಲಿ ನಾವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜೋರಾಗಿ ಜಪಿಸ್ತೀವಿ, ಅವಾಗ ಈ ಸಣ್ಣ ಈ ಏನು ಕಸ ಎಲ್ಲ ಇದೆ ನಮ್ಮ ಹಾರ್ಟಲ್ಲಿ ಅದೆಲ್ಲ ಹೋಗ್ಬಿಡುತ್ತೆ ಅಂತ.